ಇನ್ನೊಂದು ಯೋಜನೆಯನ್ನು ಸಾಮಾಜಿಕ ಪೋಷಣೆ ಒಳಪಡಿಸಿದ್ದು ಹೇಗೆ ಉದ್ದೇಶಿಸಿದೆ ನಮ್ಮ ರಾಜ್ಯ ಸರ್ಕಾರದಿಂದ ಎಷ್ಟು ಸರ್ಕಾರಿ ಶಾಲೆಗಳಿಗೆ ಅದರಲ್ಲಿ ಒಂದು ವ್ಯಾಪ್ತಿಯೊಳಗೆ 2 ಸ್ಕೂಲನ್ನು ಆಯ್ಕೆ ಮಾಡಿಕೊಡುವುದು, 2 ಸ್ಕೂಲನ್ನು ಸರ್ಕಾರಿ ಶಾಲೆಗಳಿಗೆ ಆಯ್ಕೆ ಮಾಡಿಕೊಡುವುದು. ಇಲ್ಲಿ ಒಂದು ಬಿಡಿದಲ್ಲೇ ಬಯಲು ಬಂದಾಯಿತು ಮತ್ತು ಇನ್ನೊಂದು ಕೈ ಸಂಭವಿಸಿದ್ದು ನಾಳೆ ಸಭೆ ಇತ್ತು. ಅದು ಸಹ 14ಕ್ಕೆ ಸಭೆ ಇತ್ತು. 14ಕ್ಕೂ ಬೇರೆ ಬೇರೆ ಹೋಗಿದ್ದು ಅಂದರೆ ಟೂರ್ ಹೋಗಿದ್ದು ಆ ಶೈಕ್ಷಣಿಕ ಅದನ್ನು ಪೋಸ್ಟ್ ಮಾಡಿ ಸಪ್ಲಮೆಂಟ್ಗಾಗಿಲ್ಲ ನಾಳೆ ಪೋಸ್ಟ್ ಮಾಡಿ. ಇದು ಸಹ ಯೋಜನೆ ಬಗ್ಗೆ ಹೆಚ್ಚೇನು ಹೇಗೆ ಇಷ್ಟಪಡಲ್ಲ. ಯಾಕಂದರೆ ಇದು ಶಿಕ್ಷಣ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ರೈಟ್ ಟು ಎಜುಕೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ನಿಮಗೂ ಗೊತ್ತು, ನಿಮಗೆ ಗೊತ್ತಿರೋದು, ನಿಮ್ಮ ಮಕ್ಕಳು ಹೇಳಿಕೊಡ್ತೀರ. ರೈಟ್ ಟು ಎಜುಕೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಮಗ್ರ ಶಿಕ್ಷಣ ಇದು ಬರಬೇಕಂದ್ರೆ ಹಿಂದೆ ಏನು ಬಂತು ಅಂತ ಗೊತ್ತಿರೋದು. ಅದು ಸ್ವಲ್ಪ ನಿಮಗೆ ಗೊತ್ತು ಯಾವಾಗ ಬಂದಿತ್ತು ಹಿಂದೆ. ಇದಕ್ಕಿಂತ ಹಿಂದೆ ಯಾವಾಗಿತ್ತು ಗೊತ್ತಾ ನಿಮಗೆ? ಯಾರು ಸರ್ವ ಶಿಕ್ಷಣ ಅಭಿಯಾನ ಅಂತ ಕೇಳಿದ್ರ ಎಲ್ಲ ಗೊತ್ತಿರುತ್ತೆ. ಸರ್ವ ಶಿಕ್ಷಣ ಅಭಿಯಾನ ಅಂತ ಇದು ಯಾವಾಗ ಸ್ಟಾರ್ಟ್ ಆಯಿತು ಅದು ಗೊತ್ತಾ? 2005ರಲ್ಲಿ 5 ಆಗಲಿ ಸರ್ವ ಶಿಕ್ಷಣ ಅಭಿಯಾನ ಅಂತ ಸ್ಟಾರ್ಟ್ ಆಗಿದೆ. ಅದರ ನಂತರದಲ್ಲಿ 2008-9ರಲ್ಲಿ ಶಿಕ್ಷಕರ ಶಿಕ್ಷಣ ಅಂತ ಸ್ಟಾರ್ಟ್ ಆಯಿತು. ಇದೇನು ಉದ್ದೇಶ? ಶಿಕ್ಷಕರ ಹೋಗಿ ಎಲ್ಲರೂ ಮನೆಗೆ ಅಥವಾ ಯಾರು ಕ್ಲಾಸಿಗೆ ಹೋಗಿ ಅವರು ಶಿಕ್ಷಣ ಕೊಡೋದು, ಶಿಕ್ಷಕರಿಂದ ಶಿಕ್ಷಣ ಕೊಡೋದಾಗ್ತದೆ. ಮತ್ತು ಶಿಕ್ಷಕರ ಶಿಕ್ಷಣ ಸ್ಟಾರ್ಟ್ ಆಯಿತು. ಅದರ ನಂತರದಲ್ಲಿ ಸಮಗ್ರ ಶಿಕ್ಷಣ ಇದು ಯಾವಾಗ ಸ್ಟಾರ್ಟ್ ಆಯಿತು? ಇದು ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರದ ಸಮಗ್ರ ಯೋಜನೆ ಸಮಗ್ರ ಶಿಕ್ಷಣ ಅಭಿಯಾನ ಅಂತ ಸ್ಟಾರ್ಟ್ ಆಯಿತು. ಈ ಸಮಗ್ರ ಶಿಕ್ಷಣ ಅಭಿಯಾನ ಯಾವಾಗ ಸ್ಟಾರ್ಟ್ ಆಯಿತು? 2012 ಸಮಗ್ರ ಶಿಕ್ಷಣ ಅಭಿಯಾನ ಸ್ಟಾರ್ಟ್ ಆಯಿತು. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಅದಕ್ಕೆ ಒಂದು ಫಂಡನ್ನು ರಿಲೀಸ್ ಮಾಡ್ತಾರೆ, ಅನುದಾನ ಕೊಡುವಂಥದ್ದು. ಅದರಲ್ಲಿ ಖರ್ಚು ಮಾಡ್ತಾರೆ, ಆ ಖರ್ಚು ವೆಚ್ಚಗಳನ್ನು ನೋಡುವಂಥದ್ದಾಗಿದೆ. ಇದು ಸಹ ಸಾಮಾಜಿಕ ಪರಿಷದನ್ನು ಅಳವಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದು ಯಾಕಂತಂದರೆ ಒಂದರಿಗೆ ಟ್ರಾನ್ಸ್ಪರೆನ್ಸಿ ಇರಬೇಕು ಮತ್ತು ಅಕೌಂಟಬಿಲಿಟಿ ನೋಡುವಂಥದ್ದೆಲ್ಲ ಪ್ರಯತ್ನ ಆಗಬೇಕು. ಅಂದರೆ ಪಾರದರ್ಶಕವಾಗಿ ಇರುವಂಥದ್ದಾಗಬೇಕು ಮತ್ತು ಅದನ್ನು ಉತ್ತರ ತಂದುಕೊಳ್ಳೋ ರೀತಿಯೆಲ್ಲ ಪ್ರಯತ್ನ ಆಗಬೇಕು. ಸರ್ಕಾರಿ ಶಾಲಾ ಮಟ್ಟ ಗುಣಮಟ್ಟ ಕಡಿಮೆ ಆಗ್ತಾಯಿದೆ ಅಥವಾ ಹೆಚ್ಚಾಗ್ತಾಯಿದೆ ನೋಡುವಂಥದ್ದಾಗಬೇಕು. ಅದು ನಮ್ಮ ಪೋಷಕರಿಗೆ ತಿಳಿಸಿ ಇನ್ನು ಏನು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳಿವೆ ಅದನ್ನು ತಿಳ್ಕೊಳ್ಳುವಂಥದ್ದಾಗಬೇಕು. ಅಂದರೆ ಎಲ್ಲ ಸ್ಕೂಲನ್ನು ಕೊಡಲ್ಲ, ಕೇವಲ ಒಂದು ಗ್ರಾಮ ಪಂಚಾಯತಿಗೆ 2 ಸ್ಕೂಲನ್ನು ಮಾತ್ರ ಆಯ್ಕೆ ಮಾಡಿಕೊಡಬೇಕು. ನಮ್ಮ ಕರಾವಳಿಯಲ್ಲಿ ಟೋಟಲಾಗಿ 42 ಸ್ಕೂಲ್ಗಳನ್ನು ಆಯ್ಕೆ ಮಾಡಿಕೊಟ್ಟಿದ್ದು. 21 ಗ್ರಾಮ ಪಂಚಾಯತ್ ಇದೆ, 21 ಗ್ರಾಮ ಪಂಚಾಯತ್ 42 ಸ್ಕೂಲ್ಗಳನ್ನು ಆಯ್ಕೆ ಮಾಡಿಕೊಟ್ಟಿದ್ದು. ಅದನ್ನು ಸಹ ಈಗ ಆಲ್ಮೋಸ್ಟ್ ನಮಗೆ 21 ಗ್ರಾಮ ಪಂಚಾಯತ್ ಮುಗಿತಾ ಬಂತು. ಈಗ ನಾಳೆ 22 ಆಗುತ್ತೆ. ಇನ್ನು ಕೇವಲ 20 ಗ್ರಾಮ ಪಂಚಾಯತ್ ಮಾತ್ರ ಉಳಿಯುವುದು, 20 ಸ್ಕೂಲ್ ಮಾತ್ರ ಬಾಕಿ ಇರೋದು. ಅದು ಸಮಗ್ರ ಶಿಕ್ಷಣದಲ್ಲಿ ಏನಿದೆ ಅಂದರೆ ಇಲ್ಲಿ ನಾವು ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನಾದ್ರು ಕೊಡ್ತಾರೆ ಅಂತ ಫಸ್ಟ್ ತಿಳ್ಕೊಳ್ಬೋದು. ಏನಾದ್ರು ಕೊಡ್ತಾರೆ ಸಮಗ್ರ ಶಿಕ್ಷಣದಲ್ಲಿ? ಅದೇ ಒಬ್ಬರಿಗಾದ್ರೂ ಗೊತ್ತಿರ್ಬೋದು ಅಂತ ಕೊಟ್ಟಿದ್ದಾರೆ. ಯೂನಿಫಾರ್ಮ್ ಕೊಡ್ತಾರೆ ಗೊತ್ತಲ್ಲ, ಇದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಕೊಡೋದು. ಮತ್ತು ಇನ್ನೇನು ಕೊಡ್ತಾರೆ? ಪಠ್ಯಪುಸ್ತಕ ಕೊಡ್ತಾರೆ, ಮತ್ತು ಶೂ ಅಥವಾ ಚಪ್ಪಲ್ಸ್ ಕೊಡ್ತಾರೆ. ಇದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಕೊಡುವುದು. ಇನ್ನೊಂದು ಯೋಜನೆ ಇದೆ ಕೇಂದ್ರ ಸರ್ಕಾರ ಶಾಲೆ, ಸರ್ಕಾರಿ ಶಾಲೆ ಇದೆ ಗೊತ್ತಾ? ಅದು ಪ್ರಧಾನ ಮತ್ತು ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂತ. ಅಂದರೆ ಮಧ್ಯಾಹ್ನ ಉಪಹಾರ ಕೊಡಬೇಕು, ಅದನ್ನು ಪ್ರಧಾನ ಮತ್ತು ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂತ ಕರೆಯುವುದು. ಅದನ್ನು ಸಹ ಆಡಿಟಿಗೆ ಕೊಟ್ಟಿದ್ದರು. ಈ ಸ್ಕೂಲ್ ಅಲ್ಲ, ನಮ್ಮ ಕನ್ನಡದಲ್ಲಿ ಒಂದು ಪಟ್ಟಣ ಪಂಚಾಯತ್ ಒಂದು ಸ್ಕೂಲ್ ಕೊಟ್ಟಿದ್ದರು. ಅದನ್ನು ಸಹ ಆಡಿಟ್ ಮಾಡಿದ್ದೇವೆ. ಅಲ್ಲಿ ಮಿಡ್ ಡೇ ಮೀಲ್ಸ್ ಮಾತ್ರ ಯಾರು ಮಕ್ಕಳು ತಗೊಳ್ತಾರೆ ಯಾರು ತಗೊಳ್ಳಲ್ಲ, ಏನು ಉದ್ದೇಶ ಇದೆ, ಫುಡ್ಡಲ್ಲಿ ಏನು ತೆಗೆಸಬೇಕು ಅದನ್ನು ಕೇಳಿದ್ರೆ ಅಲ್ಲಿ ಒಂದು ಪ್ರಧಾನ ಮತ್ತು ಪೋಷಣ ಶಕ್ತಿ ಯೋಜನೆಯನ್ನು ಪಾರ್ಟಿಸಿಪೇಟ್ ಅವಕಾಶ ಮಾಡಿದ್ದೇವೆ. ಇಲ್ಲೂ ಸಹ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ನಾವು ಈ ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಕಲಿಕೆ ಹೇಗಾಗ್ತದೆ, ಜನಗಾಗ್ತಿದೆ ಅಂತ ನೋಡ್ಬೋದು. ಪ್ರಥಮದಿಂದಲೇ ನಾವು ಮಾಡ್ತೇವೆ ಸ್ಕೂಲಲ್ಲಿ. ಫಸ್ಟ್ ಆಫ್ ಆಲ್ ನಾವು ಟೀಚರ್ಸಲ್ಲಿ ಆ ದಾಖಲೆಗಳನ್ನು ತಗೊಳ್ತೇವೆ. ಅಂದರೆ ಏನೆಲ್ಲ ದಾಖಲೆಗಳು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಬಂದಿರ್ತಕ್ಕಂಥ ಅನುದಾನ ಎಷ್ಟು ಖರ್ಚಾಗಿದೆ, ಏನಾದರೂ ಉಳಿಕೆ ಆಗಲಿಕ್ಕೆ ಕಾರಣ ಏನಾಗಿತ್ತು, ಮತ್ತು ಎಲ್ಲರಿಗೂ ಶೂಸ್ ಚಪ್ಪಲ್ಸ್ ಕೊಡ್ತಾರ, ಯೂನಿಫಾರ್ಮ್ ಕೊಡ್ತಾರ, ಅಥವಾ ಪಠ್ಯಪುಸ್ತಕ ಕೊಡ್ತಾರೆ, ಅಥವಾ ನೋಟ್ಸ್ ಬುಕ್ ಕೊಡ್ತಾರೆ, ಅಥವಾ ಪೆನ್ ಅಥವಾ ಇನ್ನೇನಾದರೂ ಕೊಡ್ತಾರೆ, ಅಥವಾ ಮಕ್ಕಳಿಗೆ ಬೇಕಾದ ಆಟದ ಸಾಮಗ್ರಿಗಳು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಪರ್ಚೇಸ್ ಮಾಡಿದ್ದಿದೆಯಾ, ಮತ್ತು ದಿನಪತ್ರಿಕೆಗಳೇನಾದರೂ ಪರ್ಚೇಸ್ ಮಾಡಿದ್ದಿದೆಯಾ ಅದನ್ನು ಸಹ ನೋಡ್ಬೋದು. ಇವೆಲ್ಲ ಬಿಲ್ಸ್ಗಳು ಏನಿದೆ ಅದನ್ನು ಹಾಗೆ ಅದನ್ನು ನೋಡಿ ಪಟ್ಟಿ ಮಾಡ್ಬೋದು. ಅದು ಪಟ್ಟಿ ಇದ್ದರೆ ಅದನ್ನು ನೋಡ್ಕೊಳ್ಳೋದು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿ ಅದನ್ನು ಒಂದು ಪಟ್ಟಿ ಮಾಡ್ಕೊಳ್ಳೋದು. ಆ ಪಟ್ಟಿಯನ್ನು ನಾವು ಮತ್ತೆ ಸರ್ಕಾರ ಮಟ್ಟಿಗೆ ಸಭೆ ಮಾಡಿ ಸಭೆಯಲ್ಲಿ ಏನಿದೆ ಅದನ್ನು ಓದಿ ಮತ್ತೆ ಸಲ್ಲಿಸೋದು. ಇದು ಮನೆಯಲ್ಲಿ ಇರುವಂಥದ್ದಿದೆ. ಇಲ್ಲೂ ಸಹ ಸಮಗ್ರ ಶಿಕ್ಷಣ ಯೋಜನೆಯನ್ನು ಏನು ಬಂದಿರ್ತಕ್ಕಂಥ ಏನಿದೆ ಅದು ಒಂದು ಪೋಷಕರ ಭೇಟಿ ಮಾಡ್ತಾರೆ, ಒಂದು ಅಷ್ಟು ಸ್ಕೂಲ್ ಮತ್ತು ವಿದ್ಯಾರ್ಥಿಗಳ ಭೇಟಿ. ವಿದ್ಯಾರ್ಥಿಗಳ ಪ್ರತಿಯೊಂದು ಕ್ಲಾಸ್ ವಿಸಿಟ್ ಮಾಡ್ತಾರೆ. ಕ್ಲಾಸ್ ವಿಸಿಟ್ ಮಾಡಿ ಆ ಮಕ್ಕಳ ಕಲಿಕಾ ಗುಣಮಟ್ಟ ಹೇಗಿತ್ತು ಅಂತ ನೋಡೋದು. ಅಂದರೆ ಕ್ಲಾಸಿಗೆ ಹೋದಾಗ ಆ ಮಕ್ಕಳ ಒಂದು ಶಿಸ್ತಿನಿಂದ ಹೇಳ್ತಾರೆ, ಸಮಸ್ಯೆ ಸಹ ಮತ್ತು ಅದರ ನಂತರದಲ್ಲಿ ಅವರು ಕಲಿಕಾ ಗುಣಮಟ್ಟ ಹೇಗಿತ್ತು, ಅಂದರೆ ಕನ್ನಡ ಚಂದ ಬರುತ್ತಾ ಅಥವಾ ಇಂಗ್ಲೀಷ್ ಚಂದ ಮಾತಾಡ್ತಾರ ಅಥವಾ ಗಣಿತದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರಾ ಅದನ್ನೆಲ್ಲ ನೋಡ್ಬೋದು. ಕೆಲವೊಂದು ಕ್ವಶನ್ ಕೇಳಿದ್ರು ಕ್ವಶನ್ ಇದನ್ನು
ಅದಕ್ಕೆ ಆನ್ಸರ್ ಮಾಡಿದರೆ ಅದೇ ನಮಗೆ ಗುಣಮಟ್ಟದ ಶಿಕ್ಷಣ ಇದೆ ಅಂತ ಹೇಳುವುದು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಈ ರೀತಿಯಾಗಿದೆ ಅಂತ ಕೇಳುವ, ಇದು ಸಹ ಸಭೆಯಲ್ಲಿ ಕೇಳುವುದು. ಅಲ್ಲಿ ಕೇಳಲ್ಲ, ನಾವು ಸ್ಕೂಲಲ್ಲಿ ಕ್ಲಾಸ್ನಲ್ಲಿ ಕೇಳುವಂಥದ್ದಲ್ಲ, ಇಲ್ಲಿ ಕೇಳುವಂಥದ್ದು. ಅದು ಯಾಕೆ ಹೀಗಾಗಿದೆ, ಅದು ಇನ್ನೂ ಸ್ವಲ್ಪ ಚೆನ್ನಾಗಿದ್ದರೆ ಉತ್ತಮ ಆಗ್ತಾ ಇತ್ತು ಅಂತ ಹೇಳಿ ಇದಕ್ಕೋಸ್ಕರ ಈ ಒಂದು ಪೋಷಕರ ಸಭೆ ಮಾಡಿ ಪೋಷಕರ ಮುಖಾಂತರ ಹೋಗಿ ಚರ್ಚೆ ಮಾಡಿ ಅದನ್ನು ಸರ್ಕಾರದ ಮಟ್ಟಿಗೆ ಹೋಗಿ ಸಲ್ಲಿಸುವಂಥದ್ದಾಗಬೇಕು ಅನ್ನೋದಕ್ಕೋಸ್ಕರ ಇದೊಂದು ಸಭೆಯನ್ನು ಮಾಡುವಂಥ ಯೋಜನೆ ಕುರಿತಾಗಿ ಚುಟುಕಾಗಿ ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ತೆ. ಇನ್ನು ಸಹ ನಮ್ಮದು ಕಳೆದ 2022-23ನೇ ಸಾಲಿದ್ದು ನಮ್ಗೆ ಒಳಗೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಆ ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಅನುದಾನ ಬಿಡುಗಡೆ ಆಗಿದೆ ಅಂತ ನೋಡುವುದಾಗಿದೆ. ಈಗ ಸಹ 2022-23ನೇ ಸಾಲಿನಲ್ಲಿ ಒಟ್ಟು 92 ವಿದ್ಯಾರ್ಥಿಗಳು 1ರಿಂದ 7ನೇ ತರಗತಿಯವರೆಗೆ 92 ವಿದ್ಯಾರ್ಥಿಗಳು ಇರುವಂಥದ್ದು. 92 ವಿದ್ಯಾರ್ಥಿಗಳು 7ನೇ ತರಗತಿಯಲ್ಲಿ 8 ವಿದ್ಯಾರ್ಥಿಗಳಿದ್ದರು, 6ನೇ ತರಗತಿಯಲ್ಲಿ 11 ವಿದ್ಯಾರ್ಥಿಗಳಿದ್ದರು, ಇದರಲ್ಲಿ 17 ಜನ ಇದ್ದರು, 4ನೇ ತರಗತಿಯಲ್ಲಿ 16 ಜನ ವಿದ್ಯಾರ್ಥಿಗಳಿರುವಂಥದ್ದು, 3ನೇ ತರಗತಿಯಲ್ಲಿ 11 ಜನ ವಿದ್ಯಾರ್ಥಿಗಳಿರುವಂಥದ್ದು, 2ನೇ ತರಗತಿಯಲ್ಲಿ 17 ಜನ ವಿದ್ಯಾರ್ಥಿಗಳು, 1ನೇ ತರಗತಿಯಲ್ಲಿ 11 ಜನ ವಿದ್ಯಾರ್ಥಿಗಳು 2022-23ರಲ್ಲಿ ಇರುವಂಥದ್ದು. ಈ ಅವಧಿಗೆ ನಾವು ಪಡೆದಾಗ 24-25 ಅವಧಿಯಲ್ಲಿ ನಮಗೆ ಇಲ್ಲಿ 98 ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಖ್ಯೆ ಹೆಚ್ಚಾಗಿದ್ದು ಕಡಿಮೆ ಆಗಿಲ್ಲ, ಹೆಚ್ಚಾಗಿದ್ದು. ಇದು ಖುಷಿಕರ ವಿಷಯ. ಅದರ ಮಕ್ಕಳು ಕನ್ನಡ ಶಾಲೆಗೆ ಬರ್ತಾ ಇದ್ದಾರೆ, ಅದನ್ನೇ ನಾವು ಕಳಿಸುವಂಥದ್ದು ತುಂಬ ಖುಷಿ ಕಾಡುವಂಥದ್ದು ವಿಚಾರ ಇರುವಂಥದ್ದು. ಇದು ಸಹ 98 ವಿದ್ಯಾರ್ಥಿಗಳ ಸಂಖ್ಯೆ ಯಾವತ್ತಿಗೆ ಅಂತ ಹೇಳಿದ್ರೆ 1ನೇ ಕ್ಲಾಸ್ನಲ್ಲಿ 11 ಜನ ಇರುವಂಥದ್ದು, 2ರಲ್ಲಿ 15 ಜನ, 3ರಲ್ಲಿ 11 ಜನ, 4ನೇ ತರಗತಿಯಲ್ಲಿ 20 ಜನ, 5ರಲ್ಲಿ 12 ಜನ, 6ರಲ್ಲಿ 13 ಜನ, 7ನೇ ತರಗತಿಯಲ್ಲಿ 14 ಜನ, ಒಟ್ಟು 98 ವಿದ್ಯಾರ್ಥಿಗಳು ಈ 24-25 ಅವಧಿಯಲ್ಲಿ ಇರುವಂಥ ಮಕ್ಕಳ ಇದರಲ್ಲಿ ಸಹ ಕಳೆದ 2022-23ನೇ ಅವಧಿಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ 53,360 ರೂಪಾಯಿ ಬಿಡುಗಡೆ ಆಗಿದೆ ಕಳೆದ ಅವಧಿ. ಆ ಅವಧಿ ಮಾತ್ರ ನಾವು ಇಷ್ಟಪಟ್ಟಿರುವಂಥದ್ದು. ಅದರಲ್ಲಿ ಮಕ್ಕಳಿಗೆ ಕೊಡುವಂಥ ಯೂನಿಫಾರ್ಮ್ ಏನಿದೆ, ಯೂನಿಫಾರ್ಮ್ ಕೊಟ್ಟಿದ್ದೀವಿ, ಚಪ್ಪಲ್ಸ್ ಕೊಟ್ಟಿದ್ದೀವಿ, ಮತ್ತು ಮಕ್ಕಳಿಗೆ ಪಠ್ಯ ಪುಸ್ತಕ ಪಾಠ ಪುಸ್ತಕ ಮಾತ್ರ, ನೋಟ್ಸ್ ಬುಕ್ ಅಲ್ಲ, ನೋಟ್ಸ್ ಬುಕ್ ಅದರಲ್ಲಿ ಪಠ್ಯ ಪುಸ್ತಕವನ್ನು ಸಹ ಅದನ್ನು ವಿತರಿಸಿಕೊಟ್ಟಿರುವಂಥದ್ದು. ಮತ್ತು ಅವರಿಗೆ ಬೇಕಾದ ಚಾಕ್ಸು ಇದಲ್ಲ ಅದನ್ನೆಲ್ಲ ದಾಸ್ತಾನು ಮಾಡಿ ಕೊಟ್ಟಿದ್ದೀವಿ. ಅದನ್ನು ಸಹ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಅದು ಕೊಟ್ಟಿರುವಂಥದ್ದು, ಬಿಲ್ಸಲ್ಲಿ ಇಟ್ಕೊಂಡಿರುವಂಥದ್ದು. ಇಷ್ಟು ಇದರಲ್ಲಿ ಬಂದಿರುವಂಥದ್ದು, ಅಷ್ಟು ಅನುದಾನ ಬಂದಿರುವಂಥದ್ದು 53,360. ಅದರಲ್ಲಿ ಖರ್ಚಾಗಿರುವಂಥದ್ದು 42,456.65 ರೂಪಾಯಿ ಅಷ್ಟು ಖರ್ಚಾಗಿದ್ದು ತೋರಿಸಿದ್ದಾರೆ. ಅಷ್ಟು ಖರ್ಚಾಗಿದೆ, ಯಾಕಂದರೆ 53,000 ಬಂದಿದ್ದು ಸಹ ಖರ್ಚಾಗಿರುವಂಥದ್ದು 42,465 ರೂಪಾಯಿ ಅಷ್ಟು ಖರ್ಚಾಗಿರುವಂಥದ್ದು. ಸ್ವಲ್ಪ ಕಡಿಮೆ ಆಯ್ತು. ಇದು ಸಹ ಬರೆಸಲಿಕ್ಕೆ ಅವಕಾಶ ಇದ್ದು ಸ್ವಲ್ಪ ಬರೆಸ್ಕೊಳ್ಳಿ, ಆದರೆ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಯೂಸ್ ಆಗಬೇಕಾಗಿ ಅದು ಸಹ ಪೂರಕವಾಗಿ ಕೊಡುವಂಥದ್ದು ಪ್ರಯತ್ನ ನಿಮ್ಮ ಕಡೆಯಿಂದ ಆಗಲಿ ಅಂತ ಹೇಳಿಕೊಳ್ತೀವಿ. ಇದು ಖರ್ಚಾಗಿರ್ತಕ್ಕಂಥದ್ದು. ಇದು ಸಹ ನಾವು ಶಾಲೆಗೆ ಸಂಬಂಧಪಟ್ಟಿಗೆ ಶಾಲೆಗೆ ಫಸ್ಟ್ ಡೇ ಬಂದಾಗ ಒಂದು ಕ್ಲಾಸ್ ರೂಮ್ ವಿಸಿಟ್ ಮಾಡೋದು, ಮತ್ತು ಎಲ್ಲಾದರೂ ಸೋರಿಕೆ ಆಗ್ತದೆ, ಎಲ್ಪಿಜಿ ಏನಾದರೂ ಮೂಲಭೂತ ಸೌಲಭ್ಯಗಳು ಏನಾದರೂ ಬಂಧುಪಟ್ಟಿಗಳಿದೆ ಅಂತ ನೋಡೋದು. ಇದು ಸಹ ಒಂದು ಫಸ್ಟ್ ಆಫ್ ಆಲ್ ನಾವು ನೋಡುವಾಗ ಪ್ರಥಮವಾಗಿ ನಮಗೆ ಖುಷಿ ಅನಿಸಿದ್ದು ಒಂದು ಕಂಪೌಂಡ್ ಮಾಡಿದ್ರು ಸುತ್ತ ತುಂಬ ದೊಡ್ಡದಾಗಿ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕಂದರೆ ಅಷ್ಟು ವ್ಯಾಪ್ತಿಯನ್ನು ಎಲ್ಲೂ ಮಾಡಲ್ಲ, ಅಂದರೆ ಕೇವಲ ಒಂದು 2 ಲಕ್ಷ ಇದೆ ಅಥವಾ 5 ಲಕ್ಷ ಇದೆ, ಅಷ್ಟು ದೊಡ್ಡದಾಗಿ ಮಾಡಲ್ಲ ಯಾವ ಸ್ಕೂಲ್ನಲ್ಲಿ. ಸ್ವಲ್ಪ ಏನಿಲ್ಲ ಅಂತ ಹೇಳಿದ್ರೆ 150 ಮೀಟರ್ ಅಂತ ಎಸ್ಟಿಮೇಟ್ ಮಾಡಿರ್ತಾರೆ, ಅಲ್ಲಿ ಮಾಡಿರೋದು ಕೇವಲ 100 ಅಥವಾ 120 ಮೀಟರ್ ಅಷ್ಟೇ ಮಾಡೋದು. ಇಲ್ಲ ಆಗಲ್ಲ, ನಾನು ಒಂದು ಕಡೆ ಇಲ್ಲಿ ತುಂಬ ದೊಡ್ಡ ಪ್ರಮಾಣದ ಕಂಪೌಂಡ್ ಆಗಿದೆ, ಸ್ವಲ್ಪ ದೊಡ್ಡ ನಿಮಗೂ ಸಹಕಾರ ಇರ್ಬೋದು, ಗೊತ್ತಿಲ್ಲ. ನಮ್ಗೆ ನರೇಗಾದಲ್ಲಿ ಸಹ ನಾಳೆ 20 ಕಿಲಿ ಸಭೆ ಅದನ್ನು ಸಹ ಹೇಳಿಟ್ಟಿದೆ. ನಾನು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿದೆ ಕೆಲಸ ಮಾಡಿದ್ದೀನಿ. ಅದು ಸಹ ಖುಷಿ ಕಟ್ತಾ ಇರುವಂಥ ವಿಚಾರ. ಶಾಲಾ ಕಂಪೌಂಡ್ ಇನ್ನೂ ಸ್ವಲ್ಪ ಬಾಕಿ ಇರಬೇಕು, ಸಹ ನೀವು ಡಿಮಾಂಡ್ ಹಾಕಿದ್ರೆ ಅದನ್ನು ಹಾಕಿ ಕೊಡುವುದಾಗಿದೆ. ಸರ್ಕಾರ ಮಟ್ಟದಲ್ಲಿ ಅವಕಾಶ ಇದೆ ಅದನ್ನು ಪಡ್ಕೊಳ್ಳುವ ಪ್ರಯತ್ನ ಆಗಿದೆ. ಮತ್ತು ಇದು ಸಹ ನಮಗೆ ಪೋಷಕರ ಮನೆ ಭೇಟಿ ಸಂದರ್ಭದಲ್ಲಿ ಪೋಷಕರಿಂದ ಯಾವ ರೀತಿ ರಿಯಾಕ್ಷನ್ ಇತ್ತು ಅಂದರೆ ನಮಗೆ ಮಕ್ಕಳ ಶಿಕ್ಷಣ ಎಲ್ಲ ಹೇಗಾಗ್ತದೆ ಅದೆಲ್ಲ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಆದರೆ ಮಕ್ಕಳಿಗೆ ಸ್ವಲ್ಪ ಹೊರೆ ಅನಿಸುತ್ತೆ ಅನ್ನೋ ಬೇರೆ ನ್ಯೂನತೆಗಳನ್ನು ಹೇಳ್ತಿದ್ದೆ. ಅದು ನಾನು ಮುಂದೆ ಹೇಳ್ತೇನೆ ಈ ನ್ಯೂನತೆಗಳನ್ನು ಹೇಳಿ. ಮತ್ತು ಕ್ಲಾಸ್ನಲ್ಲಿ ನಾವು ಕಾನ್ಫಿಡೆಂಟ್ ಆಗಿ ಕನ್ನಡ ಮತ್ತು ಇಂಗ್ಲೀಷಿಗೆ ಗುಣಮಟ್ಟ ಕಡಿಮೆ ಆಗಿರುವಂಥದ್ದು, ಅಂದರೆ ಇಂಗ್ಲೀಷಿಗೆ ಏನು ಬೇಕಾಗಿತ್ತು ಮಕ್ಕಳಿಗೆ ಅದರ ಶಿಕ್ಷಣದ ಮಟ್ಟ ಇಂಗ್ಲೀಷ್ ಮಟ್ಟ ಕಡಿಮೆ ಆಗಿರುವಂಥದ್ದು ನಾವು ನೋಡ್ತೀವಿ. ಕನ್ನಡಕ್ಕೂ ಸಹ ಕನ್ನಡ ಸಂಖ್ಯೆ ಮತ್ತು ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ನಾವು ಕನ್ನಡದಲ್ಲಿ ಕೆಲವೊಂದು ಕ್ವಶನ್ ಕೇಳ್ತೇವೆ, ಅಂದರೆ ನೀವು 1ರಿಂದ 5ನೇ ಕ್ಲಾಸ್ ಒಳಗೆ ಏನೋ ಸಿಂಪಲ್ ಕ್ವಶನ್ ಕೇಳ್ತೇವೆ. ಅಂದರೆ ನಮ್ಮದು ರಾಷ್ಟ್ರಕವಿ ಹೆಸರು ಹೇಳಿಯಪ್ಪ ಅಂತೇಳಿ ಯಾರೋ ಒಬ್ಬರು ಗೊತ್ತಿದ್ದು ಡಾಕ್ಟರ್ 15 ಜನ ಅಂತ 15 ಜನ ಅದರಲ್ಲಿ ಯಾರೋ ಒಬ್ಬರು ಇವರು ಅದು ಹೌದಾ ಅಲ್ವಾ ಅಂತ ಆಲೋಚನೆ ಮಾಡುವಂಥದ್ದು ನಾವು ಅಂದ್ಕೊಂಡಾಗ ನಾವು ಟೈಮಿಂಗ್ ಸಾಕಿರ್ತೇವೆ. 1 ನಿಮಿಷ ಹೇಳಬೇಕು ಅಥವಾ 2 ನಿಮಿಷ ಹೇಳಬೇಕು, ಆ ರೀತಿ ಒಂದು ಕ್ವಶನ್ ಕೇಳ್ಬೋದು. ಅಂದರೆ ಸಾಮಾನ್ಯವಾಗಿ ಏನು ಜನರಲ್ ನಾಲೆಜ್ ಕೇಳಿಕ ಇಂಟ್ರೆಸ್ಟ್ ಕೇಳ್ಬೋದು, ಅದು ಬೆದರಿಸಿಕಲ್ಲ, ಮಕ್ಕಳ ನಾಲೆಜ್ ಹೇಗಿದೆ ಅಂತ ಕೇಳ್ಬೋದು, ಶಿಕ್ಷಣದ ಗುಣಮಟ್ಟ ಹೇಗಿದೆ ಅಂತ ಕೇಳ್ಬೋದು. ಅದನ್ನು ಕೇಳಿದ್ದೀವಿ ಸಹ ಸ್ವಲ್ಪ ಮಟ್ಟಿಗೆ ಗುಣಮಟ್ಟ ಕಡಿಮೆ ಆಗಿರೋದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸ್ವಲ್ಪ ಗುಣಮಟ್ಟ ಕಡಿಮೆ ಆಗಿರುವುದು ನಾವು ಪರಿಗಣಿಸಿದ್ದೀವಿ ಕ್ಲಾಸ್ ರೂಮಲ್ಲಿ. ಮತ್ತು
ಹೆಚ್ಚಿನ ಮಕ್ಕಳು ದೂರದಿಂದ ಬರೋರಿದ್ದಾರೆ, ಅಂದರೆ ದೂರದಿಂದ ಬರುವವರಿದ್ದಾರೆ, ಅಂದರೆ ಆಟೋದಲ್ಲಿ ಬರ್ತಾರ ಅಥವಾ ಬೇರೆ ವೆಹಿಕಲ್ ಮಾಡ್ಕೊಂಡು ಬರ್ತಾರೆ ಗೊತ್ತಿಲ್ಲ. ನಾನು ಹೇಳೋದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಾರಿಗೆ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇತ್ತು. ಅಂದರೆ ವ್ಯವಸ್ಥೆಗೆ ಸಾರಿಗೆ ವ್ಯವಸ್ಥೆ ಅದು ಟ್ರಾವೆಲ್ ಮಾಡ್ತಾರಲ್ಲ, ಟ್ರಾವೆಲ್ಗೆ ಒಂದು ಫೀಸ್ ಕೊಡ್ಬೋದು. ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಇತ್ತು, ಅದನ್ನು ಯಾರು ಹೇಳ್ತಾ ಇಲ್ಲ. ನಿಮ್ಮ ಕಡೆ ಹೇಳುವಂಥದ್ದಾಗಲಿ, ಯಾಕಂದರೆ ಸರ್ಕಾರ ಮಟ್ಟಿಗೆ ಒಂದು ಗಮನಕ್ಕೆ ಹೋದರೆ ಮುಂದೆ ಎಲ್ಲ ಕೊಡುವಂಥದ್ದು ಕೊಡುತ್ತೆ. ಇವತ್ತಾದರೆ ಮುಂದಿನ ಮಕ್ಕಳಿಗೆ ಸಿಗುವಂಥದ್ದಾಗತ್ತೆ ಅಂತ ಅದನ್ನು ಕೇಳುವಂಥ ಪ್ರಯತ್ನ ಆಗಲಿ ಅಂತ ಹೇಳ್ಬೋದು. ಮತ್ತು 1ರಿಂದ 7ನೇ ತರಗತಿಯವರೆಗೆ ಅಂದರೆ ನಾನು ಹೇಳುವಂಥದ್ದು 5ರ ನಂತರ 6, 7 ಇದಕ್ಕೆಲ್ಲ ವಿದ್ಯಾರ್ಥಿ ಕಿಟ್ಗಳು ಬೇಕಾ, ಏನು ಕಿಟ್ಗಳಿದೆ ಅದನ್ನು ಕೊಡುವಂಥದ್ದಾಗಿದೆ. ಈ ಶಾಲೆಯಲ್ಲಿ ಇದ್ದಿರಬಹುದು ಉಪಕರಣಗಳ ಅವಶ್ಯಕತೆ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಮತ್ತು ಶಾಲಾ ಕಟ್ಟಡ ತುಂಬ ಹಳೆಯದಾಗಿದ್ದು ಹೊಸ ಕಟ್ಟಡ ಆಗಬೇಕು. ಇದು ಕಟ್ಟಡ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿ ಖರಾಬ ಸ್ಥಿತಿಯಲ್ಲಿರುವಂಥದ್ದು, ಹಾಳಾಗಿದ್ದ ಸ್ಥಿತಿಯಲ್ಲಿರುವಂಥದ್ದು. ಅದು ಸಹ ಉತ್ತಮ ಕಟ್ಟಡ ಆದರೂ ಸಹ ಉತ್ತಮ ಆಗಿರ್ತಾ ಇತ್ತು ಅಂತ ನಮ್ಮೊಂದು ಒಡೆತಲ್ಲಿ ನಾವು ಕಂಡುಕೊಂಡಿದ್ದೇವೆ. ಮತ್ತು ಸ್ಕಾಲರ್ಶಿಪ್ ಸಂದರ್ಭದಲ್ಲಿ SC/ST ಅವರಿಗೆ ಸ್ಕಾಲರ್ಶಿಪ್ ಪೇಮೆಂಟ್ ಆಗಿರುವಂಥದ್ದು, ಅದು ಅದರ್ಸಿಗೆ ಆಗಿಲ್ಲ, ಅದು ಸಹ ಆಗಿಲ್ಲ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಅದು ಸಹ ಯಾವ ಕಾರಣಕ್ಕಂತ ಗೊತ್ತಿಲ್ಲ, ಸ್ಯಾಟಿಕ್ ಸಮಸ್ಯೆ ಅಥವಾ ಆಧಾರ್ ಸಮಸ್ಯೆ ಅದೇನು ಪ್ರಾಬ್ಲಮ್ ಬಂದಿರ್ತದೆ, ಅದು ಪೇಮೆಂಟ್ ಆಗಿಲ್ಲ. ಯಾಕಂತ ಗೊತ್ತಿಲ್ಲ, ನಾವು ಅನುದಾನ ಬಿಡುಗಡೆ ಆಗಿದೆ, ಆದರೆ ಪೇಮೆಂಟ್ ಆಗ್ತಾ ಇಲ್ಲ, ಯಾವ ಕಾರಣ ಗೊತ್ತಿಲ್ಲ. ಅದನ್ನು ಸಹ ಸರ್ಕಾರ ಮಟ್ಟಕ್ಕೆ ಸಿಗುವ ಮಟ್ಟಕ್ಕೆ ಆಗಬೇಕು, ಏನಾಗಿದೆ, ಏನಕ್ಕೆ ಯಾವ ಕಾರಣದಿಂದ ಆಗ್ತಾ ಇಲ್ಲ ಅದನ್ನು ಕೇಳುವಂತಾಗಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನು ವರದಿಯಲ್ಲಿ ಪರಿಗಣಿಸಿಕೊಂಡಿದ್ದೇವೆ. ಮತ್ತು ಇನ್ನೊಂದು ಶಾಲೆಗೆ ಸ್ಮಾರ್ಟ್ ಕ್ಲಾಸ್, ಸ್ಮಾರ್ಟ್ ಬೋರ್ಡು, ಸ್ಮಾರ್ಟ್ ಪ್ರಾಜೆಕ್ಟ್ ಇದೆಲ್ಲ ಬೇಕಾಗಿದೆ. 7ನೇ ತರಗತಿಗೆ ಸ್ಮಾರ್ಟ್ ಕ್ಲಾಸ್ ಕೊಡುವಂಥದ್ದಾಗಲಿದೆ. ಯಾಕಂದರೆ ಎಲ್ಲರೂ ಕಂಪ್ಯೂಟರ್ ಸಿಸ್ಟಮ್ಗೆ ಎಲ್ಲರೂ ಕಂಪ್ಯೂಟರಲ್ಲೇ ಮಾಡುವಂಥದ್ದು ಅವಕಾಶ ಇದ್ದರೆ ಪ್ರೈವೇಟ್ ಸ್ಕೂಲಿಗೆ ಬಳಿಕ ಮಾಡಲ್ಲ. ಅಲ್ಲೆಲ್ಲ ಆಲ್ಮೋಸ್ಟ್ ಇರುತ್ತೆ ಪ್ರೈವೇಟ್ ಸ್ಕೂಲಲ್ಲಿ ಕಂಪ್ಯೂಟರಲ್ಲಿ ಹೇಳಿಕೊಡೋದು, ನಮ್ಮ ಶಿಕ್ಷಣಕ್ಕೆ ಇಂಗ್ಲೀಷ್ ಟೈಮಿಂಗ್ಸ್ ತೆಗೆದಿರ್ಬೋದು ಅದೆಲ್ಲ ಇರುವಂಥದ್ದು. ಯಾಕಂದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಲ್ಲ, ಅದು ಇದ್ದರೆ ಇನ್ನೂ ಚೆನ್ನಾಗಿ ಮಕ್ಕಳ ಬೆಳವಣಿಗೆ ಆಗ್ತಾ ಇತ್ತು ಅಂತ ನನ್ನದೊಂದು ಒಪಿನಿಯನ್. ನಾವು ಕಂಪ್ಯೂಟರ್ ಸಹ ಬೇಕಾಗುತ್ತೆ ನಮ್ಮ ಸರ್ಕಾರಿ ಶಾಲೆಗೆ ಅಂತ ನಾವು ಡಿಮಾಂಡ್ಸ್ಗೆ ಹಾಕೊಂಡಿರುವಂಥದ್ದು. ಮತ್ತು ಸರ್ ಎಲ್ಲಕ್ಕೆ ಶಾಲೆಗೆ ಪೀಠೋಪಕರಣಗಳು ಮತ್ತು ಕ್ರೀಡಾ ಸಾಮಗ್ರಿಗಳು ಅವಶ್ಯಕತೆ ಇರುವುದಾಗಿ ನಾವು ಕಂಡುಕೊಂಡಿದ್ದೇವೆ. ಅದು ಬೇಕಾಗಿದೆ ಶಾಲೆಗೆ ಕ್ರೀಡಾ ಸಾಮಗ್ರಿಗಳು ಇಲ್ಲೇ ಇರುವಂಥದ್ದು, ಅದು ಸಹ ಬೇಕಾಗಿರುವಂಥದ್ದು. ಮತ್ತು ಇನ್ನೊಂದು ಸರ್ ಎಲ್ಲಕ್ಕೆ ಮಾದರಿ ಶಾಲೆಯ ಸ್ವರೂಪ ನಮ್ಮ ಈ ಶಾಲೆಗೆ ಅವಕಾಶ ಇದ್ದರೆ ಇನ್ನೂ ಉತ್ತಮ ಆಗ್ತಾ ಇತ್ತು, ಅದು ಸಹ ಅವಕಾಶ ಕಲ್ಪಿಸುವ ನಿಟ್ಟಿನ ಪ್ರಯತ್ನಕ್ಕೆ ಸರ್ಕಾರ ಮಟ್ಟಕ್ಕೆ ಗಮನಕ್ಕೆ ಹೋಗಲಿ ಸರ್ ಅಂತ ನಾವು ನಡವಳಿಕೆಯಲ್ಲಿ ಹಾಕುವಂಥದ್ದಾಗಿದೆ. ಮತ್ತು ಇನ್ನೊಂದು ಮನೆಗಟ್ಟಿ ಸಂದರ್ಭದಲ್ಲಿ ಶಿಕ್ಷಕರ ಬಗ್ಗೆ ಪೋಷಕರು ಅಸಮಾಧಾನ ವ್ಯಕ್ತಪಡಿಸುವಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ, ಮೊಬೈಲ್ ಮೂಲಕ ಮಕ್ಕಳಿಗೆ ಮನೆ ಕೆಲಸಗಳನ್ನು ನೀಡುವ ಬಗ್ಗೆ ಪೋಷಕರು ನಮ್ಗೆ ಹೇಳಿದ್ರೆ, ಇವರೇ ಅಂತ ನಾನು ಹೇಳಲ್ಲ, ಪೋಷಕರು ನಮ್ಗೆ ಹೇಳಿದ್ದಿದೆ ಅದು ಹೀಗಾಗ್ತದೆ ಮಕ್ಕಳು ಮೊಬೈಲ್ನಲ್ಲೇ ಕೊಡ್ತಾರೆ, ನಮ್ದು ಆ ಒಂದು ಬಾಕಿ ಇಲ್ಲಿ ಒಂದು ಬಾಕಿ ಇದೆ, ಅವ್ರು ಮಾಡುವಂಥ ಕೆಲಸ ಬೇರೆ ಇರುತ್ತೆ, ಆದರೆ ಅವ್ರಿಗೂ ಮೊಬೈಲ್ನಲ್ಲಿ ಹೆಚ್ಚಾಗಿ ಹೋದರೆ ಅದು ಕಷ್ಟ, ಕಲಿಕೆಗೆ ಕಷ್ಟ ಆಗುತ್ತೆ ಅಂತ ಪೋಷಕರು ನಮ್ಗೆ ಹೇಳಿದ್ದಿದೆ. ಇದನ್ನು ಸಹ ನಾವು ಪರಿಗಣಿಸಿದ್ದೇವೆ. ಅದು ಡಿಸಿಷನ್ ಆಗುತ್ತೆ, ಅದನ್ನು ಡಿಸಿಷನ್ ಇಲ್ಲ. ಮತ್ತು ಕ್ಲಾಸಿನಲ್ಲಿ ಶಿಕ್ಷಕರ ಮೊಬೈಲ್ ಬಳಕೆ ಮಾಡುವ ಬಗ್ಗೆ ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಪೋಷಕರ ಮನೆ ಭೇಟಿ ಕಂಡುಕೊಂಡಿದ್ದೆ ಅಂತ ಪೋಷಕರು ಹೇಳಿದ್ರು, ಅವರು ಕ್ಲಾಸ್ನಲ್ಲಿ ತುಂಬ ಮೊಬೈಲ್ ಯೂಸ್ ಮಾಡ್ತಾರೆ, ಅದಾದ ಮಕ್ಕಳಿಗೆ ಎಜುಕೇಷನ್ ಮಟ್ಟ ಕಡಿಮೆ ಆಗುತ್ತೆ, ಗುಣಮಟ್ಟ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಇಷ್ಟು ನಾವು ವರದಿಗಳಲ್ಲಿ ಕಂಡುಕೊಂಡಿದ್ದಿದೆ. ನಾನು ಫಸ್ಟೇ ಹೇಳಿದ್ದೆ, ಸೋಷಿಯಲ್ ಆಡಿಟ್ ಅಂತ ಹೇಳಿದ್ರೆ ಅದು ಟ್ರಾನ್ಸ್ಪರೆನ್ಸಿಯಾಗಿ ಅದಕ್ಕೆ ಅಕೌಂಟಬಿಲಿಟಿಯನ್ನು ಕಂಡುಕೊಳ್ಬೇಕು, ಉತ್ತರ ಕಂಡುಕೊಳ್ಬೇಕು ಅಂತ. ಅದಕ್ಕೆ ಉತ್ತರ ಇಷ್ಟ ಈ ಸಭೆಯನ್ನು ನಾನು ಅಥವಾ ಎಷ್ಟು ನಿಮಿಷ ಅಧ್ಯಕ್ಷರು ಅಥವಾ ಮೇಡಮ್ ಕೂತು ಮಾಡಬಹುದು. ಅದಕ್ಕೆ ಹಾಗೆ ಇಲ್ಲಿ ಜಿಲ್ಲಾ ಮಟ್ಟದ ಸಮನ್ವಯಾಧಿಕಾರಿ ಅವರಿದ್ದಾರೆ, ನಮ್ಮ ಅವರು CS ಮೇಡಮ್ ಇದ್ದಾರೆ, ಅವರು CS ಅವರು ಮೂಲ ಆಫೀಸರ್ ಹಾಕಿದ್ದಾರೆ, ಮಾರ್ಗದರ್ಶನ ಕಾರ್ಯಕ್ರಮ ಹಾಕಿರ್ತಾರೆ. ಇದು ಸಹ ನಮ್ಮ ಪ್ರಮೋಷನ್ ಈ ಸಭೆಗಿದ್ದು ನಾಳೆಗೂ ಸಹ ಅವರು ಅಲ್ಲಿ ಟೇಕಮ್ಮ ಸ್ಕೂಲಿಗೆ ಅವರೇ ಇರುವಂಥದ್ದು. ಇಲ್ಲಿ ಏನಿದೆ ಸಭೆ ಮುಖಾಂತರವಾಗಿ ಅವರಿಂದ ಡಿಸಿಷನ್ ತಗೊಳ್ಳುವಂತಾಗಬೇಕು. ಅಂದರೆ ನೀವು ಚರ್ಚೆ ಮಾಡಿದ್ದೇನಿದೆ, ನಾನು ಹೇಳಿದ್ದು ವಿಚಾರ ಏನಿದೆ ಅದು ಸರಿ ಇದೆ ಅಂತ ಹೇಳಿದ್ರೆ ಅದು ಸರಿ ನಡವಳಿಕೆಯಲ್ಲಿ ದಾಖಲಿಸುವುದು, ಇಲ್ಲ ಅದು ತಪ್ಪಿದೆ ಅಂತ ಹೇಳಿದ್ರೆ ಅದನ್ನು ತಪ್ಪಿದ್ರೆ ಅದನ್ನು ಕೈಬಿಟ್ಟು ಅದು ನಡವಳಿಕೆ ದಾಖಲೆಗಳನ್ನು ಮಾಡಿದೆ ಮುಂದೆ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕಾಗುತ್ತೆ, ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಕೆಲಸ ಯೋಜನೆಯಲ್ಲಿ ಮತ್ತು ಈ ವರದಿಯ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೋಲಿಸಿರುತ್ತೆ.
ಅದರಲ್ಲಿ ಶಾಲಾ ಪೋಷಕರ ಮತ್ತು ಅದಕ್ಕೆ ಏನು ಪೋಷಕರು ನಾವು ಕೇಳಿಕೆ ಮನೆ ಭೇಟಿ ಮಾಡಬೇಕು. ಒಂದು ಶೈಕ್ಷಣಿಕ ಅವಧಿಯಲ್ಲಿ ಪ್ರಾರಂಭದಲ್ಲಿ ನಿಮ್ಮ ಮಗು ಪಠ್ಯಪುಸ್ತಕಗಳನ್ನು ಸ್ವೀಕರಿಸಿದೆ ಅದನ್ನು ನಾವು ಅವರಿಗೆ ಕೇಳಿದ್ವಿ, ಪ್ರೊಟೆಕ್ಷನ್ ಸಿಕ್ಕಿದೆ ಇಲ್ಲದಿದ್ದರೆ ಅದಕ್ಕೆ ಇಲ್ಲದಿದ್ದರೆ ಅದನ್ನು ಯಾವಾಗ ಸ್ವೀಕರಿಸಲಾಯಿತು ಅಂದರೆ ಅದು ಡಿಲೇ ಆಗಿದ್ದಕ್ಕೆ ಯಾವಾಗ ಆಯಿತು ಅದಕ್ಕೆ ಈ ಸರಿ ಕ್ಲಿಯರ್ ಆಗಿ ಆಯಿತು ಅದಕ್ಕೆ ಅದೆಲ್ಲ ಹೌದು ಅಂತ ಹೇಳಿ ಹಾಗೆ ಅದರಲ್ಲಿ ಇನ್ನೊಂದು ನಿಮ್ಮ ಮಗು ವಿದ್ಯಾರ್ಥಿ ವೇತನವನ್ನು ಹಕ್ಕು ಇದರಲ್ಲಿ ಸಕಾಲವಾಗಿ ಪಡೆಯಲಾಗಿದೆಯೇ ಹೌದು ಇಲ್ಲ ಅಂತ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಅದರ್ಸ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದೆ ಆವಾಗ ಕ್ಲಿಯರ್ ಆಗಿ ಅದರ್ಸ್ ಇದೆ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಜನ ಮಾಡಿದ್ದಾರೆ ಮತ್ತೆ ಈಗ ಬರಲ್ಲ ಅಂತ ಒಂದು ಕೊಟ್ಟರೆ ನಾವು ಅವರ ಇಲಾಖೆಗೆ ಹಾಕ್ಬೋದು. ಬರ್ತಾರೆ ಇನ್ನೇನು ಬರ್ತಾರೆ. ಬೇರೆ ಯಾರಾಗಿ ಎಷ್ಟು ಜನ ಹಾಕಿದ್ರಿ? ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಎಕ್ಸೆಪ್ಟ್ ಆಗಲಿಲ್ಲ ಕೊಡೋದಿಲ್ಲ ಅಂದ್ರೆ ಹಾಕಿಲ್ಲ ಈಗ ಇವು ಬಾಕಿ ಅವರಿಗೆ ಪಂಚಾಯತ್ ಕೊಡೋದು 80,000 ಲಾಸ್ಟ್ ಅಲ್ಲಿ 50,000 ಒಳಗೆ ಮಾತ್ರ ಪಂಚಾಯತ್ ಕೊಡೋದು 80,000 ಲಾಸ್ಟ್ ಕೂಡ ಟೈಮ್ಲಿ ಬಂದಿದೆಲ್ಲ ಸಾರಿಗೆ ಭತ್ಯೆಗಳ ಬಗ್ಗೆ ಮಗು ಸಾರಿಗೆ ಭತ್ಯೆ ಹಕ್ಕು ಆದದ್ದು ನಾನು ಹೇಳಿದ ಅವಾಗ ಇದು ಇಲ್ಲಿ ಯಾವ ಅಪ್ಲೈ ಹೋಗ್ತಾ ಇದೆ ಈ ಕಡೆ ಅವಕಾಶ ಇದೆ. ನಮ್ಮ ದಕ್ಷಿಣ ಕನ್ನಡ ಕೇಳೇ ಇಲ್ಲ ಬೇರೆ ಕಡೆ ಇದೆ. ರಾಯಚೂರು ನಾನು ಮಾಡಿದ್ದೇವೆ ಸಮಾಜ ಶಿಕ್ಷಣ ರಾಯಚೂರಲ್ಲಿ ಒಂದು ಪಂಚಾಯತಲ್ಲಿ 3 ಸ್ಕೂಲ್ ನಾನು ಮಾಡಿದೆ. ನಾವು ಅಲ್ಲಿ ಕೊಡ್ತಾ ಇದ್ವಿ ತುಂಬ ದೂರದಿಂದ ಬರುವುದು ಇಂತಿಷ್ಟು ಪ್ರಮಾಣದಲ್ಲಿ ಅದು ಕೊಡುವುದು ಅದು ಕೊಟ್ಟಿದ್ದು ನಾನು ನೋಡಿದ್ದೆ. ಇಲ್ಲಿ ಅದು ಕೊಡ್ತಾ ಇಲ್ಲ ಹೋಗ್ಬೇಕು ಅಂತ ಹೌದು ಅದು ಕೇಳಲೇ ನಾವು ಮನೆ ಕೇಳಿದ್ರು ಅದು ಅಂಗವಿಕಲರಿಗೆ ಮಾತ್ರ ಹೌದು ಸರಿ ನಾವು ಕೇಳಬೇಕು ಅಂತ ನಾವು ಕೇಳುವಂಥದ್ದಾಗಿದೆ. ಅದು ಇವತ್ತೇ ಕೊಡ್ತಾರಲ್ಲ ಮುಂದಿನ ವರ್ಷಕ್ಕೆ ಅದು ಕೊಟ್ಟಿದ್ರೆ ನಮ್ಮ ಮಕ್ಕಳಿಗೆ ಸಿಗ್ಬೇಕು. ಈಗ ನಮ್ಮಲ್ಲಿ ದೂರದಿಂದ ಬರುವವರು ಯಾವ ಏರಿಯಾಕ್ಕೆ ಬೇಕು ಯಾವ ರೀತಿಯಾಗಿ ಮಾಡಿ ಈಗ ಬರುವ ಮಳೆಗೆ ಮುಗಿಸ್ಕೊಡ್ತಾರೆ ವೆಹಿಕಲ್ಗೆ ಯಾವ ರೀತಿ ಬೇಕಾಗ್ತದೋ ಏನಾದರೂ
ಮಾಡ್ಕೊಂಡು ಮಕ್ಕಳಿಗೆ ಸ್ಕೂಲ್ ಗುರು ಸರ್ ಮತ್ತು ಮಕ್ಕಳಿಗೆ ಮತ್ತೆ ನೆಕ್ಸ್ಟ್ ಕ್ವಶನ್, ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು, ಶಿಕ್ಷಕರು ಅಥವಾ ಸಿಬ್ಬಂದಿಗಳಿಂದ ದುರ್ವರ್ತನೆಯನ್ನು ನಿಮ್ಮ ಮಗು ವರದಿ ಮಾಡಿದೆಯೇ? ನಾವು ಮನೆ ಭೇಟಿದ್ದು ಕೇಳ್ತೇವೆ, ನಮ್ಮ ಮಗು ಟೀಚರ್ಸ್ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಹೇಳ್ತಾವ ಅಥವಾ ಅಡಿಗೆ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಹೇಳುವ ಇದೆಯಾ ಅಂತ ಕೇಳ್ತೇವೆ. ಅದು ನಾವು ಅಂದ್ಕೊಂಡಾಗೆ ನಮಗೆ ಯಾರು ಹೇಳಿಲ್ಲ, ಟೀಚರ್ಸ್ ಹೇಳಿಲ್ಲ, ಮತ್ತು ಇದ್ರ ಬಗ್ಗೆ ಅಡಿಗೆ ಸಿಬ್ಬಂದಿಯ ಬಗ್ಗೆ ಏನು ಕಂಪ್ಲೇಂಟ್ಸ್ ಹೇಳಬೇಕು ಅಂತ. ಮತ್ತು ಆ ಸಭೆಗಳಲ್ಲಿ ಸಾಮಾನ್ಯವಾಗಿ ಚರ್ಚಿಸಲಾಗಿರುವುದು ಸಮಸ್ಯೆಗಳು ಯಾವ, ಅವತ್ತು ಮತ್ತು ಮಕ್ಕಳ ಮತ್ತು ಬೇರೆ ನಿಮಗೆ ಏನಾದರೂ ಸಮಸ್ಯೆ ಟೀಚರ್ಸ್ ಕೊಡ್ತಾರಾ ಅಥವಾ ನಿಮ್ಗೆ ಏನಾದರೂ ಶಾಲೆಗೆ ಹೋಗಲಿಕ್ಕೆ ಕಷ್ಟಕರ ಆಗಿದೆಯಾ ಅಲ್ಲ ಕೇಳುವಂಥ, ಅದನ್ನೆಲ್ಲ ನಾವು ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಕೇಳುವಂಥದ್ದು. ವಿದ್ಯಾರ್ಥಿಗಳಿಗೆ ಹೋದ ನಂತರ ಮತ್ತೆ ಪೋಷಕರು ಭೇಟಿ ಮಾಡಿ ಪೋಷಕರಿಗೆ ಕೇಳುವುದು. ಮತ್ತೆ ನಿಮ್ಮ ಮಗು ಶಾಲೆಯಲ್ಲಿ ಯಾವ ವ್ಯವಸ್ಥೆ ಇಲ್ಲ, ಶಾಲೆಗಳಿಲ್ಲ ಆದರೆ ನಿಮಗೆ ಏನಾದರೂ ಈ ಥರ ಸಮಸ್ಯೆಗಳು ಸಿಕ್ಕಿದೆಯಾ ಬೇರೆ ಕಡೆ ನೀವು ಮಾಡೋದು? ಇಲ್ಲ ನಮ್ಮ ಸೆಕೆಂಡಲ್ಲಿ ನಮ್ಮ ಕ್ವಶನಲ್ಲಿ ಮಾತ್ರ ನಮ್ಮ ಸ್ಟೇಟ್ ಕ್ವಶನಲ್ಲಿ ನಮ್ಮದಲ್ಲ ಇದು ಕ್ವಶನ್. ಹೌದು, ಅಲ್ಲ ನೀವು ಬೇರೆ ಕಡೆ 42 ಶಾಲೆಗಳನ್ನು ಎಲ್ಲರೂ ಚೆನ್ನಾಗಿ ಟೀಚರ್ಸ್ ಚಂದ ಹೇಳ್ಕೊಡೋದು. ನಾವೇ ಹೋಗ್ತದೆ ಇದು ಒಂದೇ ಸ್ಕೂಲ್ ಅಲ್ಲ, ಮಲ್ಯ ಪಟ್ಟಣ ಸ್ಕೂಲ್ ಕೇಳಿದ್ರು ಮಸ್ಮಠ ಆ ಕಡೆ. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 1ರಿಂದ 5ರವರೆಗೆ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ 5 ಜನ, ಒಬ್ಬರಿಗೆ ಬರಲ್ಲ, ಒಬ್ಬರು ಅಂಗವಿದ್ದಾರೆ, ಆ ಮಗು ಬರಲ್ಲ. ಐದು ಮಕ್ಕಳು ಕುಳ್ಕುಂದ ಇದ್ದಾರೆ. ಕ್ಷೇತ್ರ ಅಲ್ಲಿಂದ ಒಂದು ತಗೊಂಡಿದ್ರು, ಒಬ್ಬರು ಟೀಚರ್ಸ್ ಹಾಕೊಂಡು ಮತ್ತೆ ಅವರು ಟೀಚರ್ಸ್ 3 ದಿವಸ ಅಥವಾ 5 ದಿವಸಕ್ಕೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಹಾಗಿದ್ದಲ್ಲ 5 ವಿದ್ಯಾರ್ಥಿಗಳು ನಳಿಕೆರೆ ಎಲ್ಲ ಒಂದೇ ಕ್ಲಾಸ್ನಲ್ಲಿ ಆಗ್ಬೋದು, ಒಂದೇ ಕ್ಲಾಸ್ ಒಂದೇ ಹಾಗೆ ಅದು ನಾನು ನೋಡಿದ್ದೇನೆ. ಹಾಗೆ ಅದು ಒಂದಿತ್ತು. ಅಲ್ಲಿ ಏನಾದರೂ ಸಮಸ್ಯೆಗಳು ಇರ್ತಾವ, ಟೀಚರ್ಸ್ ಏನಾದ್ರು ಹೇಳಿಕೊಡ್ತಾರೆ, ಅವಕಾಶ ಇರ್ತಾ ಇತ್ತು. ಅಲ್ಲೂ ಸಹ ಮಕ್ಕಳದ್ದು ಈ ಸಂಖ್ಯೆ ಕಡಿಮೆ ಇರೋದು, ಕೆಲವು ಸಹ ರಜೆ ಮಾಡಿದ್ರು 2-3 ಮಕ್ಕಳಿಗೆ ಹಾಗೆಲ್ಲ ಇರುತ್ತೆ ಸಿಚುವೇಶನ್. ಬೇರೆ ಒಂದು 6 ಶಾಲೆಯಲ್ಲಿ ಒಂದು ಶಿಕ್ಷಕ ಸಮಸ್ಯೆ ಮಾಡಿದ್ದಾರೆ. ಎಲ್ಲಿ ಕೂಡ ನಿಮಗೆ ಅಂತ ಸಮಸ್ಯೆಗಳು ಬರಲಿಲ್ಲ ಅಂತ ಹೇಳೋದು ಅದು ಯಾರ ಪ್ರಭಾವ? ಒಂದು ಶಿಕ್ಷಕನ 6 ಕಡೆ ಸಮಸ್ಯೆ ಮಾಡಿದಂತ ನಮಗೆ ಒಂದು ನಮ್ಮ ಹತ್ರ ಅದಕ್ಕೆ ದಾಖಲೆಗಳು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ನಮಗೆ ಪೇರೆಂಟ್ಸ್ ಭೇಟಿ ಮಾಡಿದಾಗ ನಮಗೆ ವರದಿ ಕೊಟ್ಟಿಲ್ಲ, ನಮ್ಗೆ ಹೇಳಿಲ್ಲ. ನಿಮ್ಮ ಹತ್ರ ಹೇಳಿಲ್ಲ, ನನ್ನ ಹತ್ರ ನಾವು ಕೇಳಿದಾಗ ನಾವು ಈ ಪ್ರಶ್ನೆ ಕೇಳಿದ್ವಿ. ಅಲ್ಲ ಇದ್ರೆ ಕೊಡ್ತೇವೆ, ನಾವು ನೋಡ್ತೇವೆ, ಚೆಕ್ ಮಾಡ್ತೇವೆ, ಗೊತ್ತಾಗುತ್ತೆ ನಮಗೆ. ಅದು ಒಂದು ಅವಕಾಶ ಆಗಿದೆ. ಮತ್ತೆ ನಿಮ್ಮ ಮಗುವಿಗೆ ಮಗುವಿನ ಶಿಕ್ಷಣಕ್ಕೆ ಶಾಲೆಯಲ್ಲಿ ಯಾವುದೇ ಶುಲ್ಕ ಇದೆಯಾ ಅಂತ ಕೇಳುವ ಟೀಚರ್ಸ್ ಏನಾದರೂ ತಗೊಳ್ತಾರ ಪೋಷಕರಲ್ಲಿ ಪ್ರತಿಯೊಂದು ಶಾಲೆಗೆ 42 ಶಾಲೆಗಳಲ್ಲಿ ಪೋಷಕರು ಹಣ ಕೊಡ್ತಾರೆ. ಶಿಕ್ಷಕರಿಗೆ ಅಲ್ಲ, ಇಲ್ಲಿ ನಾವು ಶಿಕ್ಷಕರನ್ನ ಮಾಡೋದಿಲ್ಲ. ಆದರೆ ನಾವು ನಮ್ಮನ್ನು ಮಾಡಬೇಕು. ನಮಗೆ ಹೆಚ್ಚುವರಿ ಶಿಕ್ಷಣ ಬೇಕು ಅಂತಿಕೊಂಡು ಸ್ಪೋಕನ್ ಇಂಗ್ಲೀಷು ಅಲ್ಲ ಅಂತ ಹೇಳಿದ್ರೆ ಕಂಪ್ಯೂಟರು ಬೇರೆ ಯಾವತ್ತೂ ಹಾಕೊಂಡಿರ್ತಾರೆ. ಅದಕ್ಕೆ ನಾವು ಎಲ್ಲ ಕೊಡ್ತಾ ಇದ್ದೀವಿ. ಇಲ್ಲ ಅಂತ ಯಾಕೆ ಅದನ್ನು ಬರೆದಿದ್ದಾರೆ ಅಲ್ಲಿ? ಎಲ್ಲ ಇಲ್ಲ ಅಂತ ಯಾಕೆ ಹೇಳಿದ್ದಾರೆ? ನಾವು ಅದೇ ಒಂದು ಕಡೆ ಶಿಕ್ಷಕರಿಗೆ ಏನಾದರೂ ಸಮಸ್ಯೆ ನಾವು ಅದು ಕೊಡ್ತೇವೆ. ಶಿಕ್ಷಕರು ಕೇಳ್ತಾನೆ ಇಲ್ಲ. SDFC ಪೋಷಕರಲ್ಲಿ ನಾವು ತೀರ್ಮಾನ ತಗೊಂಡು ನಮ್ಮ ಸ್ವಾಯತ್ತೆಯಿಂದ ನಮಗೆ ಶಿಕ್ಷಣ ಸಾಕಾಗೋದಿಲ್ಲ. ಇವಾಗ ಹೇಳಿದ್ದೀರಿ ಮಕ್ಕಳಲ್ಲಿ ಸಮಸ್ಯೆ ಉಂಟು, ಅದು ಹೇಳಿದ್ದೀರಿ. ಯಾವುದು
ಸಮಸ್ಯೆಗಳು ಇಲ್ಲ. ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಶಾಲೆ ನಡೆಸಬೇಕು ಅಂತ ಹೇಳ್ತಾರೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ಹೇಳ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಸಮುದಾಯದತ್ತ ಶಾಲೆ ಅಂತ ಹೇಳ್ತಾರೆ. ಸಮುದಾಯದತ್ತ ಶಾಲೆ ಅಂತ ಹೇಳಿದ್ರೆ ಸಮುದಾಯ ಶಾಲೆಗೆ ಸೇರಿಕೊಂಡು ಕೆಲಸ ಮಾಡ್ತಾ ಉಂಟು, ಹಣ ಕೊಡ್ತಾ ಉಂಟು. ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಆಗ್ತದೆ? ವರದಿ ನಾವು ಕೊಡ್ತೇವೆ, ಶಿಕ್ಷಕರ ಪರವಾಗಿ ವರದಿ ಕೊಡ್ತೇವೆ. ನಡೀತಿರೋ ಶಾಲೆಗಳು ಇಲ್ಲ ಅಂತ ಬರ್ತೀವಿ. ವಿದ್ಯಾರ್ಥಿ ಶುಲ್ಕ ಇಲ್ಲ, ವಿದ್ಯಾರ್ಥಿ ಶುಲ್ಕ ವಿದ್ಯಾರ್ಥಿಗಳಿಂದ ಶುಲ್ಕ ತಗೊಂಡು ಏನಾದರೂ ನಡೆಸ್ತಾ ಅಂತ ಕೇಳಿ ಶುಲ್ಕ ಕೊಟ್ಟು ನಾವು ಟೀಚರ್ ಇಟ್ಟಿದ್ದೇವೆ. ಅದು ವಿದ್ಯಾರ್ಥಿ ಶುಲ್ಕ ಅಲ್ಲ, ನಾನೇ ಸರ್ ಅದೀಗ ಇವರಿಗೆ ಹಣದವರು ವಂತಿಗೆ ಅಂತ ಬರ್ತದೆ. ವಂತಿಗೆ ಅಂತ ಹೇಳ್ಬೋದು. ವಂತಿಗೆ ಅಂತ ಈಗ ಶುಲ್ಕ ಅಂತ ಹೇಳಿದ್ರೆ additional ಶುಲ್ಕ fees ಆದ್ರೆ ಮಾತ್ರ. ಅದು ಬೇರೆ. ಶುಲ್ಕ ಮತ್ತೆ ನಮ್ಮ ಈಗ ನಿಮ್ಮೊಳಗೆ ನಾವು ಶಿಕ್ಷಣ ಅಭಿವೃದ್ಧಿ ನಾವು ಎಕ್ಸ್ಟ್ರಾ ಇಂಗ್ಲಿಷ್ ಟೀಚರ್ ಹಾಕೋದು ಅಥವಾ ಎಕ್ಸ್ಟ್ರಾ ಕರಿಕ್ಯುಲಮ್ ಎಲ್ಲ ಮಾಡಿಸೋದಾದ್ರೆ ನಮ್ಮ ಪೋಷಕರಾದ ಹಳೆ ವಿದ್ಯಾರ್ಥಿಗಳ ಕಡೆಯಿಂದ ಅದು ಇದಕ್ಕೆ ಬರುವುದಿಲ್ಲ. ಇದಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ವರದಿ ಹೋಗ್ತದೆ. ಪೂರ್ಣವರು ಹಳೆ ವಿದ್ಯಾರ್ಥಿಗಳು ಯಾರು ಸರ್ಕಾರ ಸಮುದಾಯದ ಇಟ್ಕೊಂಡು ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಅವ್ರು ಹೇಳುವ ಸಂಶೋಧನೆ ಅಂದ್ರೆ ಸರ್ಕಾರದಿಂದ ಬಂದಿದೆ, ಅದು ಕರೆಕ್ಟಾಗಿ ಸಿಕ್ಕಿದ ಮಕ್ಕಳಿಗೆ ಇದೆ, ಅದರಿಂದ ಏನು ಉಪಯೋಗ ಆಗ್ತಂತ ಇಲ್ವಾ, ಇದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಈ ಒಂದು ಸಭೆಯನ್ನು ಮಾಡ್ತಾ ಇರೋದು. ಆಗಿರುವಾಗ ನಿಮ್ಮಲ್ಲಿ ಈಗ ಎಡಿಷನಲ್ ಆಗಿ ಈಗ ಇವ್ರು ಹೇಳಿದಾಗೆ ನಾವು ಸಾಕಷ್ಟು ಶಾಲೆಗಳಲ್ಲಿ ನಾವು ಆಲ್ಮೋಸ್ಟ್ ಓಲ್ಡ್ ಫ್ರೆಂಡ್ಗಳು ಪೋಷಕರೇ ಫೀಡ್ ಮಾಡಿ ಸುಮಾರು ನಡೀತಾ ಇರುವಂತ ಟೀಚರ್ಗಳು ಇರುವ ಶಾಲೆಗಳು. ಅದಕ್ಕೆ ಒಂದು ಏನಾದ್ರು ಎಲ್ಲಾದ್ರೂ ಒಂದು ಕಡೆ ಅದರ ಬಗ್ಗೆ ಫೀಡ್ಬ್ಯಾಕ್ ಹೋದ್ರೆ ಒಳ್ಳೇದು ಅಂತ ಅವರ ಅಭಿಪ್ರಾಯ. ಅದು ಕರೆಕ್ಟ್. ಯಾಕಂದ್ರೆ ನನಗೆ ಹಾಕುದಿದ್ದು ಆಗ್ತೇನೆ ಸರ್, ವಿಷಯ ನಾನು ಮನೆಯೇ ಹೇಳಿದ್ದೆ. ನಾನೇ ಹೇಳ್ತಾರೆ ಅದು ನಾನು ಶುಲ್ಕ ಅಂತ ತೋರಿಸ್ತೀನಿ. ಶುಲ್ಕ ಅಂತ ಬೇಡ, ವಂತಿಗೆ ಕರೆಕ್ಟ್ ಅವ್ರು ಹೇಳೋ ವಂತಿಗೆ ಮೂಲಕ ಇದಕ್ಕೆ ಶಿಕ್ಷಣಕ್ಕೆ ನಾವು ಪ್ರೋತ್ಸಾಹ ಮಾಡ್ತಿದ್ದೇವೆ ಅಂತ ಇಲ್ಲಿ ಕೂಡ ನೋಡಿ ಕೆಲವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಶಿಕ್ಷಣಕ್ಕಾಗಿ ಯಾವ ರೀತಿ ವಿಧಿಸಿದೆ ಅಂತ ಆಗಿದೆ. ಕೆಲವರು ವರ್ಷಕ್ಕೆ ಶಿಕ್ಷಕಿ ಇಲ್ಲ, ತಿಂಗಳಿಗೆ ಶಿಕ್ಷಕಿ ಇಲ್ಲ ಅಂತ ಹಾಕಿದ್ದಾರೆ. ಹಾಗಾಗಿ ಅದೇ ಫೀಡ್ಬ್ಯಾಕ್. ಶೈಕ್ಷಣಿಕ ಲಾಸ್ ಅಂತಲ್ಲ, ಒಂದು ವರ್ಷ ಕೊರೋನಾ, ಅದರ ನಂತರ ಶೈಕ್ಷಣಿಕ ಇಬ್ಬರು ಶಿಕ್ಷಕರಿಗೆ ಆಗ ಮೊದಲು ನಾನು ಅದನ್ನು ಶಿಕ್ಷಣ ಕೊರತೆ ಬಗ್ಗೆ ಒಂದು ಅಂದ್ರೆ ಇವರು ಹೇಳೋ ಪಾಯಿಂಟ್ ನೋಡಿ, ನಮಗೆ ಮಕ್ಕಳಾದ ಒಂದು ಎಜುಕೇಶನ್ ಒಂದು ಪೀರಿಯಡ್ ಅಲ್ಲಿ ಹೋದ್ರೆ ಲೈಫ್ ಲಾಂಗ್ ಅದೊಂದು ಎಫೆಕ್ಟ್, ಅದೊಂದು ರೀತಿಯಲ್ಲಿ ಹೊಡೆತ. 2 ವರ್ಷ 1 ವರ್ಷ 2 ವರ್ಷ ಲಾಸ್ ಆದ್ರೆ, ಯಾಕಂದ್ರೆ ನೆಕ್ಸ್ಟ್ ಬರೋ ಮಕ್ಕಳು ಬೇರೆ, ಅವ್ರ ಮುಂದೆ ಕಂಟಿನ್ಯೂ ಆಗೋ ಅವರಿಗೆ ಅಪೇಕ್ಷಿಸಿದ್ದು ಇದಾಗಿದೆ. ಈಗ ನಮ್ಮ ಗಿಡಗಳಿಗೆ 1-2 ವರ್ಷ ನೀರು ಹಾಕದೆ ಮತ್ತೆ ಅದು ಎಷ್ಟು ಫಲ ಕೊಡ್ತದೆ ಅದು ನಿಮಗೆ ಗೊತ್ತಲ್ಲ. ಅದೇ ರೀತಿಯಾಗಿ ಕೂಡ ಇರುವಂತದ್ದು ಆ ಒಂದು ವೆರಿ ತುಂಬಾ ಸೀರಿಯಸ್ ಆಗಿ ನಾವು ಅದನ್ನು ನಿಭಾಯಿಸ್ತಾ ಇದ್ದಾರೆ. ಅದೇ ಮಕ್ಕಳಿಗೆ ಈಗ ಎಷ್ಟು ನಮ್ಮ ನಾವೀಗ ಸ್ಪೋಕನ್ ಇಂಗ್ಲಿಷ್ ಮತ್ತೆ ಇನ್ನೊಂದು ಕಲಿಸ್ಬೇಕಂತ ಹೇಳಿದ್ರೆ ಈಗ ನಾವು ಕೊಟ್ಟಂತ ಟೀಚರ್ ಯಾವ್ದು ಮಾಡ್ತಾ ಇದ್ದಾರೆ, ಅವರು ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಶಾಲೆಯಲ್ಲಿ ಕಾರ್ಯನಿರ್ವಹಣೆ ಸುಧಾರಣೆಗೆ ನಿಮ್ಮ ಕಡೆಯಿಂದ ಸಾಮಾನ್ಯ ಒಂದು ಸಲಹೆಗಳು ಏನಾದರೂ ಕೊಡ್ಲಿಕ್ಕಿದ್ರೆ ಅವಕಾಶ ಇದೆ. ನಿಮ್ಮ ಕಡೆಯಿಂದ ಶಾಲೆಗೆ ಏನಾದರೂ ಸುಧಾರಣೆ ಇನ್ನೂ ಅದೇ ವಿಷಯಗಳನ್ನು ನೀವು ತಗೊಳ್ಳೋದು. ಒಂದು ಮೂಲಭೂತ ಸೌಕರ್ಯ ಬಗ್ಗೆ, ಮತ್ತೆ ಮೇನ್ ಶಿಕ್ಷಕರ ಹೌದು ಶಿಕ್ಷಣದ ವಿಷಯದಲ್ಲಿ ನೀವು ಎಷ್ಟು ಬಾರಿ ನಾವು ಬರ್ಬೋದು 2 ಕಮ್ಮಿ ಆಯ್ತು ಅದು ತಪ್ಪದು. ಅದನ್ನ ಹೇಳ್ಬೇಕು ಸರ್. ಯಾಕಂದ್ರೆ 30 ಅಂತ ಇಟ್ಕೊಳ್ಳೋದಕ್ಕಿಂತ ಈಗ 7 ಕ್ಲಾಸಿನಾಗ 7 ಟೀಚರ್ಸ್ಗಳು ಅಗತ್ಯ ಇದೆ. ಅವ್ರೊಬ್ಬರೇ ಇರಲಿ ಇಬ್ಬರೇ ಇರಲಿ ಅವ್ರು 30 ಮಕ್ಕಳಂತ ಎಲ್ಲ ಕ್ಲಾಸ್ ಒಂದೇ ಕ್ಲಾಸ್
ಏನು ರೇಷಿಯೋ ಇದೆಯಲ್ಲ ಅದನ್ನು ಏನು ವೈಜ್ಞಾನಿಕವಾಗಿ ಪರಿಷ್ಕರಿಸಲಿಕ್ಕೆ ಒಂದು ಇದು ಮಾಡಿ ಬರೀಬೇಕು. ಯಾಕಂದ್ರೆ ಅವರಿಗೆ ಕರೆಕ್ಟ್ ಪ್ರಾಕ್ಟಿಕಲ್ ಆಗಿ ಹೌದು ಸರಿಯಾಗಿ ಅದು ಇಂಪ್ಲಿಮೆಂಟ್ ಆಗೋ ರೀತಿಯಲ್ಲಿ ಅದು ಮಾಡಿದ್ರೆ ಬೆಟರ್. ಸಬ್ಜೆಕ್ಟ್ ಎಲ್ಲ ಟೀಚರ್ ಅದು ಕೂಡ ಇಂಪಾರ್ಟೆಂಟ್. ನನ್ನ ಪ್ರಕಾರ ಪ್ರತಿ ಶಾಲೆಯಲ್ಲಿ ಈಗ 6 ಮಕ್ಕಳು ಬೇಕೇ ಬೇಕು. ಎಲ್ಲಿ ಶಾರ್ಟೇಜ್ ಇದೆ ಅವರು ಒಂದ್ ಕಡೆ ಶಿಫ್ಟ್ ಅದು ಆ ರೀತಿಯಾಗಿ ಮಾಡ್ಕೊಂಡು ಮಾಡೋದಾದ್ರೆ ಮಾಡೋದೇ ಬೆಟರ್ ಅಂತ ನಮ್ದು ಟೋಟಲ್ ಆಗಿ. ಈಗ ಎಲ್ಲಿ ಶಾರ್ಟೇಜ್ ಇದೆ ಅಥವಾ ಇಲ್ಲಿಗೆ ಫೀಲ್ ಮಾಡಿ ಅದು ಆ ಥರ ಮಾಡಬೇಕು. ಈಗ 11 ಮಕ್ಕಳಿಗೆ 15 ದಿವಸ ಗೇಟಿಂಗ್ ಈಗ ಆಗ್ತದೆ. ನಾಲ್ಕು ಮನೆಗೆ ಒಂದು ಕಲ್ಲುಮಡಿಯಲ್ಲಿದ್ದಾರೆ, ಒಂದು ಧರ್ಮಸ್ಥಳದಲ್ಲಿದ್ದಾರೆ, ತುಂಬ ತಂದೆ ತಾಯಿ ಕೊಟ್ಟಿಲ್ಲ. ಅದಕ್ಕೆ ಮನೆ ಹೋಗಿ ಅಲ್ಲಿ ಪಾಠವಾಗಿಲ್ಲ, ಶಾಲೆಯೂ ಇಲ್ಲ. ಸುಬ್ರಹ್ಮಣ್ಯದಿಂದ ಬಸ್ಸಿನಲ್ಲಿ ಹತ್ತಿಸೋದ್ರಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಹಿಂದೆ ಮಳೆ ಗಂಟೆ ಆಗಲಿ ಹಿಂದೆ ಈ ವರ್ಗಗಳನ್ನು ಎಲ್ಲ ಹೋಗ್ಬೇಕಲ್ಲ. ಇನ್ನೊಂದು ಈ ಪ್ರೋಟೋಕಾಲ್ ವಿಷಯಗಳಲ್ಲಿ ಏನು ಹೇಳ್ತಾ ಇದ್ದೀವಿ, ಪ್ರೋಟೋಕಾಲ್ ವಿಷಯಗಳಲ್ಲಿ ಶಾಲೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಬಹಳ ಸಮಸ್ಯೆಗಳಾಗ್ತಾ ಉಂಟು. ಅಲ್ಲಿ ಯಾರಿಗೆ ಅಧ್ಯಕ್ಷ ಸ್ಥಾನ ಒಂದು ಇದರಲ್ಲಿ GMC ಒಂದು ಸಮಾಜ ಇದೆ. ಅದರಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೇರೆ ಎಲ್ಲ ದೇವಸ್ಥಾನ ಆಗಿರಲಿ, ಬೇರೆ ಯಾವುದೇ ಒಂದು ಲಯನ್ಸ್ ಕ್ಲಬ್ ಆಗಿರಲಿ, ಎಲ್ಲ ವಿಷಯಗಳಲ್ಲಿ ಯಾವುದೇ ಆಗಿರಲಿ ಅದೊಂದು ಅಧ್ಯಕ್ಷ ಅಂತ ಮಾಡಿದ ನಂತರ ಆ ಸಭೆಯಲ್ಲಿ ಅಧ್ಯಕ್ಷರಿರ್ತಾರೆ. ಶಾಲೆ ವಿಷಯಗಳಿಗೆ ಬಂದಾಗ ಮಾತ್ರ SMC ಅಲ್ಲಿ ವೇದಿಕೆ ಇರುವುದಿಲ್ಲ. ಒಂದು ಇನ್ವಿಟೇಷನಲ್ಲಿ ಎಲ್ಲರೂ ಒಂದು ಮೂಲೆ GMC ಅಧ್ಯಕ್ಷ ಇದ್ದ ಕಾರಣ GMC ಇರುವ ಕಾರಣ ಪೋಷಕರಿಗೆ ಮಿನಿಮಮ್ ಒಂದು ಸ್ಥಾನವನ್ನು ಅದನ್ನು ನೀವು ಅಂದ್ರೆ ಅದು ನಮ್ಮ ಈ ರೀತಿಯ ಬೇಡ ಕೆಲಸ ಮಾಡೋದು ಅಂದ್ರೆ ಇದು ಔಟ್ ಆಫ್ ಇದು. ಬಟ್ ನೀವು ಹೇಳೋ ಪಾಯಿಂಟ್ ಕರೆಕ್ಟ್ ಇದೆ. ನಾವು ಇವರಿಗೆ ಸಚಿವರ ಗಮನಕ್ಕೆ ಬರೀಲೇಬೇಕು ಸರ್. ಯಾಕಂತ ಹೇಳ್ತೇನೆ, ಇದನ್ನು ಇಟ್ಕೊಂಡು ದೊಡ್ಡ ಸಮಸ್ಯೆಗಳಾಗ್ತವೆ. ಶಾಲೆಯಲ್ಲಿ ಈಗ ಡಿಸೆಂಬರ್ ತಿಂಗಳಲ್ಲಿ ಇಡೀ ವಾರ್ಷಿಕೋತ್ಸವ ಇರ್ತದೆ. ಶಿಕ್ಷಕರ ಸಂಘದವರಿಗೆ ಒಂದಲ್ಲಿ ವೇದಿಕೆ ಅವರಲ್ಲಿ ಅವರಲ್ಲಿ ಆ ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಈಗ ಬೆಳಗಿಂದ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮ ಬರಬೇಕಂತೇಳಿ 1 ಗಂಟೆ ಮೊದಲು ಬರಬೇಕು. ಇಡೀ 30 ದಿವಸ ಅವರು ವೇದಿಕೆಯಲ್ಲೇ ಕೂತ್ಕೊಳ್ತಾರೆ. ಆ ಶಾಲೆಯಲ್ಲಿ ಆ ಮಕ್ಕಳಿಗೆ ವಾಸ ಅಲ್ವಾ? ಈ ಚರ್ಚೆ ಸಪ್ರೇಟ್ ಆಗಿ ಬರೋದು ಬೆಟರ್. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದರಲ್ಲಿ ಒಂದು ನಿರ್ಣಯ ಆಗಬೇಕು. ಯಾಕಂದ್ರೆ ನೀವು ಹೇಳಿದಾಗೆ ಪಂಚಾಯತಿಗೆ ಬಂದಾಗ ಅದು ಎಷ್ಟು ದೊಡ್ಡ ಪ್ರೋಗ್ರಾಮ್ ಆದರೂ ಪಂಚಾಯತ್ ಅಧ್ಯಕ್ಷರು. ಈಗ ಸುಳ್ಯದಲ್ಲಿ ಈಗ ಯಾವುದೋ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗೋದಾದ್ರೆ CM ಬರಲಿ, ಪ್ರೈಮ್ ಮಿನಿಸ್ಟರ್ ಬಂದರೂ ಕೂಡ ಇಲ್ಲಿ MLA ಅಲ್ಲಿ ಅಧ್ಯಕ್ಷ ಆಗಿರುವಾಗ ಶಾಲೆಗಳಿಗೆ ಕೂಡ ಆ ರೀತಿಯಾಗಿ ಒಂದು ಇದು ಮಾಡಬೇಕು. ಮತ್ತು ಅವರಿಗೊಂದು ಸೂಕ್ತ ಸ್ಥಾನಮಾನ ಇರಲೇಬೇಕು ಅಂತ ಹೇಳಿ ಪೋಷಕರ ಇದರಿಂದ ಅದ್ರ ಬಗ್ಗೆ ಒಂದು ಆಧಾರ ನೀವು ನಾವು ಸಪ್ರೇಟ್ ಆಗಿ ಬರ್ತೇವೆ. ಈಗ ಆ ಕಡೆ ಇಂಥದೆಲ್ಲ ಬೆಟರ್. ಬಟ್ ಅವರ ಮೇನ್ ಇಂಟೆನ್ಷನ್ ಎಜುಕೇಶನ್ ಇಂಪ್ರೂವ್ಮೆಂಟ್ ಬಗ್ಗೆ. ಕಟ್ಟಡ ಎಲಾಬ್ರೇಟೆಡ್ ಅದು ತುಂಬಾ ರಿಸ್ಕಿ ಇದ್ರಲ್ಲಿ ಯಾವ್ದು ಬೇರೆ ಖಾಸಗಿ ಶಾಲೆಗಳಾಗಿದ್ರೆ ಒಳ್ಳೆಯ ಕೆಲಸಗಳಿರ್ತದೆ, ಎಲ್ಲ ಹೈಫೈ ಆಗಿರ್ತದೆ. ಯಾಕೆ ಈ ಮಕ್ಕಳು ಅದು ಸಿಗಬಾರ್ದು? ಬೇರೆ ನೀರಿನ ಸಮಸ್ಯೆ ಅಂತದೇ ಯಾವುದಿಲ್ಲ. ಕಟ್ಟಡ ರಿಪೇರಿ ಕಂಪೌಂಡ್ ನರೇಗಾದಲ್ಲಿ ಪ್ರೋತ್ಸಾಹ ಮಾಡಿ ಮಾಡಬಹುದು.
ಸಬ್ಜೆಕ್ಟ್ ಶಿಕ್ಷಣದಲ್ಲಿ ಪ್ರಗತಿ. ಅದರಲ್ಲಿ ಯಾಕಂತ ಹೇಳಿದ್ರೆ ಒಂದು ಲೈಬ್ರರಿಯನ್ನು ಉಪಯೋಗ ಮಾಡಿಕೊಂಡು ಕೆಲವರು ಹೋಗಬೇಕು, ಅದಕ್ಕೆ ಸಂಬಂಧಪಟ್ಟ ಅಭ್ಯಾಸ ಪುಸ್ತಕ ಬೇರೆ. ಆ ಪುಸ್ತಕ ಹೇಗೆ ಅಂತ ಹೇಳಿದ್ರೆ ಶಿಕ್ಷಕ ಇದು ದೊಡ್ಡ ಪುಸ್ತಕ ಓದುವಂಥ ಅಧ್ಯಯನ ಇಲ್ಲಿರುವಂಥ ಪುಸ್ತಕಗಳು ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಬಹಳ ಪುಸ್ತಕ ಓದ್ತಾ ಇತ್ತು, ಮಕ್ಕಳ ಕೈಗೆ ಆ ಏಜಿಗೆ ತಕ್ಕಂತೆ ಬೇಕಾದ ಅಂದರೆ ಅಭ್ಯಾಸ ಬೆಳೆಸಿಕೊಳ್ಳುವಂಥ ಸರ್ಕಾರ ಅಲ್ಲಿ ಏನು ಯಾರಿಗೆ ಲಾಭ ಅಂತ ಗೊತ್ತಿರುತ್ತೆ. ಅದು ಯಾವ ದೊಡ್ಡ ದೊಡ್ಡ ಪುಸ್ತಕಗಳು ರಾಮಾಯಣ ಮಹಾಭಾರತ ಅಂತ ಅದು ಆ ಮಕ್ಕಳಿಗೆ ಮಕ್ಕಳು ಮತ್ತೆ ಓದ್ಬೇಕಂದ್ರೆ ತಳಮಟ್ಟದಲ್ಲಿ ಒಂದು ಅಭ್ಯಾಸ ಬೆಳೆಸುವಂಥದ್ದು. ಭಾಷಾ ಶಿಕ್ಷಕರು ಅದನ್ನು ಬೇಕು ಅಂತೇಳಿ ಅದನ್ನು ಮಾಡಿಕೊಂಡು ಅವರು ಇಂಪ್ರೂವ್ ಮಾಡ್ತಾರೆ ಅಂತ ಹೇಳಿ ಈಗ ಇಂಪ್ರೂವ್ ಮಾಡಬೇಕು. ನಾವು ಸ್ಪಾನ್ಸರ್ ಶಿಕ್ಷಕರು ಬೇಕಲ್ಲ, ಎಬಿಲಿಟಿ ಇದ್ದವ್ರು ಬೇಕಲ್ಲ, ಏಬಲಾಗಿ ಇದ್ದವ್ರು ಬೇಕಲ್ಲ. ಈ ವರ್ಷ ಸಿಗ್ಬೇಕು, ಮತ್ತೆ ಮುಂದಿನ ವರ್ಷ ಕೊಡ್ತೇವೆ ಅಂತಿದ್ರೆ ಆಗೋದಿಲ್ಲ. ನೀವು ಕಡಬದಲ್ಲಿ ಮೆಸೇಜ್ ಹಾಕಿ ಕಡಬದಲ್ಲಿ ಎಲ್ಲಿ ಬೇಕಾದ್ರೆ ಸಿಗಲಿ, ಅವರು DAD ಕೊಡುವ ಪೋಷಕರು ಕೊಡ್ತಾರೆ ಅಂತ ಕೊಟ್ಟು ಇಲ್ಲದಿದ್ದರೆ ನನಗೆ ಕಡಬಲ್ಲಿ ಪ್ರಯತ್ನ ಪಡುವ, ಅದಕ್ಕೆ ಬಯಸ್ತಾ ಇದ್ದಾರೆ ಅದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡುವ ಅಂತ ಹೇಳುವ. ನಮಗೆ ಈ ವರ್ಷವೇ ಪೋಷಕರು ಕೊಡ್ತಾರ ಬಿಡ್ತಾರ, ಕೊಟ್ಟು ತಗೊಳ್ಳಿ, ಇಲ್ಲದಿದ್ದರೆ ಪ್ರಯತ್ನ ಮಾಡ್ತೇವೆ. ನಮಗೆ ಈ ವರ್ಷ ಆಗಬೇಕು. ಇಷ್ಟು ವರ್ಗ ಓದಿದ ನಂತರ ಮೈನಸ್ ಇದ್ದಾರೆ, ನಾವು ಇವು ಆಗಬೇಕು, ಇದು ಗೊತ್ತಾಗಬೇಕು. ಏನು ಬೇಕಾದ್ರೂ ಮಾಡಿ. ಎಲ್ಲಿ ನಾವು ಭಿಕ್ಷೆ ಬೆಳೆಯಾದರೂ ಕೊಡ್ತೇವೆ, ನಮಗೆ ವ್ಯವಸ್ಥೆಯನ್ನು ಮಾಡಿ. ನಾವು ಮೆಸೇಜ್ಗಳನ್ನು ಪಾಸ್ ಮಾಡಿಸ್ಬೋದು, ಹೀಗೆ ಇದೆ ಅಂತ. ನಮ್ಮಲ್ಲಿ ಕಮಿಟಿಗೆ 15 ಜನ ಮೆಂಬರ್ಸ್ ಇದ್ದೇವೆ. ನಾವು ಒಬ್ಬೊಬ್ಬರು ಒಂದೊಂದು ಕಡೆ ಪ್ರಯತ್ನ ಪಟ್ಟರೆ ಆಗ್ತದೆ ಅಂತ ಒಂದೊಂದು ಅಭಿಪ್ರಾಯ ನಾನು ಹೇಳ್ತಾ ಇದ್ದೇವೆ. ಎಲ್ಲವನ್ನು ನಾವು ಟೀಚರ್ಸ್ ವಹಿಸ್ಕೊಟ್ಟಲ್ಲ, ನಮಗೆ ನಮ್ಮಲ್ಲಿ ಆದ ಇಲಾಖೆ ಹೊರೆಗಳು ತುಂಬ ಇದೆ ಅಂತ. ನಿಮಗೆ ಗೊತ್ತಿಲ್ಲ ಇವಾಗ ನಾವು ಎಷ್ಟು ನರಕ ಬರ್ತಾ ಇದ್ದೇವೆ ಅಂತ. ಎಲ್ಲವೂ ಅಪ್ಡೇಟ್.
ಮೊದಲು ಬಂದಿದೆ ಸತ್ಸಂಗಗಳಿಗೆ ತುಂಬಾ ಹೊರೆ ಇದೆ. ತುಂಬಾ ಯಾಕಂದ್ರೆ ನಾವು ಇದು ಮೊದಲಿನ PhDಗಳು ಅವರಿಗೆಲ್ಲ ಈಗ ಸ್ಥಾನಗಳಿರ್ತದೆ. ಅವರ ಅಪ್ಡೇಟ್ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗಿದೆ. ಈಗಿನ DPTಗಳಾಗಿದೆ ಅವ್ರ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗಿದೆ. ಮೊದಲು ಇವರು ಕಂಪ್ಯೂಟರ್ ಕಲಿತು ಅದನ್ನು ಹುಡುಕಿ ಟೈಪ್ ಮಾಡಿ ಅದರ ಜೊತೆ ವಿಜ್ಞಾನಿಗಳಲ್ಲಿ ಬಹಳ ಸಮಸ್ಯೆಗಳಿದೆ. ಅದರ ಜೊತೆಯಲ್ಲಿ ನಾವು ಇದನ್ನು ಗಮನಿಸಬೇಕು, ಇದನ್ನು ಗಮನಿಸಬೇಕು. ಅದು ಒಂಥರ ಈಗ ನಾವು ಅದರಲ್ಲಿ ಕಂಪ್ಯೂಟರ್ ನಮಗೆ ಬಹಳ ಟೈಪ್ ಮಾಡಿ ಹಾಕ್ತೀವಿ ಅಂದರೆ ನಮಗೆ ಟೆನ್ಷನ್ ಇಲ್ಲ, ಹಾಕ್ತೀವಿ. ನಾವು ಅದನ್ನು ಹೋಗಿ ಅಕ್ಷರ ಹುಡುಕಿ ಅದನ್ನು ಟೈಪ್ ಮಾಡಿ ನೋಡಿ ಅದನ್ನು ಎಲ್ಲಿ ಯಾರೋ ಮಾರ್ಕ್ ಮಾಡಿ ಮುಂದೆ ಆಚೆ ಹೋಗ್ತದೆ. ಅದನ್ನು ಕೆಲವರು ಆ ದಿವಸ ಶಾಲೆ ಇಟ್ಕೊಂಡು ಸೈಬರ್ ಹೋಗ್ತದೆ. ಆ ದಿವಸದೆಲ್ಲ ಅದೆಲ್ಲ ಕಲಿಕೆ ಲಾಸ್ ಇದೆ. ಎಲ್ಲ ಯಾವುದು ಅಕ್ಷರ ದಾಸೋಹ ಏನೋ ಇದ್ದಿದೆ ಲೆಕ್ಕಾಚಾರ ವಿಚಾರಗಳನ್ನು ಶಿಕ್ಷಕರಿಂದ ಬೇರ್ಪಡಿಸಿ ಬೇರೆ ಈಗ ಹೈಸ್ಕೂಲ್ಗಳಲ್ಲಿ ಬೇರೆ ಕ್ಲಿನಿಕಲ್ ಸ್ಟಾಫ್ ಆ ಟೈಪ್ ಏನಾದ್ರು ಮಾಡಿದ್ರೆ ಬೆಟರ್. ಶಾಲೆಗಳಲ್ಲಿ ಕೂಡ ಈ ಸಲ ಭಯಂಕರ ಇದಿತ್ತಲ್ಲ ತೆಗಿಬೇಕಾದ್ರೆ ನಾವು ಮಾಡ್ತಾ ಇರ್ತೇವೆ. ಈಗ ಮೊನ್ನೆ ಟೆಕ್ಸ್ಟ್ ಬುಕ್ ಹೇಳಿದ್ರು, ಆ ಟೆಕ್ಸ್ಟ್ ಬುಕ್ ಅಪ್ಡೇಟ್ ಆಯ್ತು, 2-3 ದಿವಸ ತಗೊಂಡಿದ್ರು. ಯಾಕೆಂದ್ರೆ ಯಾವ್ಯಾವ ನಾವು ಹಾಕಿ ನೋಡುವಾಗ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಸಮಸ್ಯೆ ಆಗ್ತದೆ. ಹೌದು, ಹೇಳಿದ್ರೆ ಒಂದು ಸಲ ಕೇಳ್ತಾರೆ. 130 ಇಂಟೆಂಟ್ಗಳಿವೆ. ಈ ಸಲ ಶಾಲಾ ಅನುದಾನ ಎಷ್ಟು ಕಷ್ಟಪಟ್ಟಿದೆ. ಈ ಸಲ ಹೌದು CSS ಫಂಡ್ ಅಂತ ಸರ್ ಎಷ್ಟು ಸಮಸ್ಯೆ ಆಗಿದೆ ನಮಗೆ. ಆದ್ರೆ ನಾವು ಇಲಾಖೆ ಕೆಲಸಗಳನ್ನು ನಿಭಾಯಿಸಿಕೊಂಡು ಇಲಾಖೆಗೆ ಕುಂದುಕೊರತೆ ಆಗಬೇಕು, ನಮ್ಮಿಂದ ಸಮಸ್ಯೆ ಆಗಬಾರ್ದು, ನಾವು ಅದನ್ನು ನಿರ್ವಹಣೆ ಮಾಡಿಕೊಂಡು ಶಾಲೆಯನ್ನು ಮೇಂಟೈನ್ ಮಾಡಿಕೊಂಡು ಮಕ್ಕಳಿಗೆ ಬೋಧಿಸಬೇಕು, ತೊಂದರೆ ಆಗಬಾರ್ದು ಅನ್ನೋದು ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ತಿರ್ಗ ನಾವೇ ಪ್ರಯತ್ನ ಮಾಡಿದ್ರೆ ನಮಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದು SDMC ಇರುವಂತದ್ದು ಯಾಕೆ ಶಾಲಾ ಅಭಿವೃದ್ಧಿಗೋಸ್ಕರ. ಅದು ಎಲ್ಲೋ ಬರ್ತದೆ, ಶಿಕ್ಷಣದಿಂದ ಹಿಡಿದು ಭೌತಿಕವಾಗಿ ಎಲ್ಲೋ ಬರ್ತದೆ. ಅಂದ್ರೆ ನಿಮ್ಮ ಒಂದು ಸಹಕಾರ ಇದ್ರೆ ಖಂಡಿತವಾಗಿ ಆಗ್ತದೆ ಅಂತ ಹೇಳಿದ್ದು ನನ್ನ ನೆನಪಿಡಿಸ್ತಾರೆ. ನಾನು ಒಂದು ವ್ಯವಸ್ಥೆ ಮಾಡಿಕೊಡ್ತೇನೆ. ಈಗ ನಮಗೆ ಇದಕ್ಕಿಂತ ಜಾಸ್ತಿ ಸಾಕ್ತಾರೆ ನಮ್ಮ ಮಕ್ಕಳ ಹೇಗೆ ಆಗ್ತದೆ ಒಂದು ಕನಸು. ಯಾಕಂದ್ರೆ ಶಿಕ್ಷಕರಲ್ಲಿ ಮಕ್ಕಳ ಇಂಥ ಸಮಸ್ಯೆ ಇದೆ ಅಂತ ನೀವು ಮೊದಲಾಗಿ ನಮ್ಗೆ ಹೇಳಿದ್ರೆ ಮೊದಲು ಶಿಕ್ಷಕರನ್ನು ಬರೀ ಪಾಠಕ್ಕೆ ಬಿಡಿ, ನಾವು ಏನೋ ಮಾಡ್ತೇವೆ. ಪಾಠಕ್ಕೆ ಬಿಡಿ, ನಾವು ಬೇರೆ ಯಾವ ಕೆಲಸ ಕೊಡ್ಬೇಕು. ಹೌದು, ಎಲ್ಲ ಆಗ್ತದೆ, ಏನಾಗದೆ. ಶಿಕ್ಷಣ ಹೊರತುಪಡಿಸಿ ಹೆಚ್ಚುವರಿ ಜವಾಬ್ದಾರಿಗಳಿಗೆ ಪೂರಕ ಏನಾದರೂ ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಏನಾದರೂ ಅದಕ್ಕೆ ನಾವು ಗ್ರಾಮಕ್ಕೊಂದು ಕ್ಲರ್ಕ್ ಕೊಟ್ಟರೆ ಆಯ್ತಲ್ಲ, ಅವರೇ ಮಾಡ್ತಾರಲ್ಲ. ಗ್ರಾಮಕ್ಕೊಂದು ಕ್ಲರ್ಕ್ ತರ ಈಗ ಮೇಡಮ್ ಹೇಳಿದಾಗೆ ನಿಮಗೆ ರೈಟ್ ಪರ್ಸನ್ ಹುಡುಕುದುಂಟು, ಅದು ಸ್ವಲ್ಪ ಕಷ್ಟದ ಕೆಲಸ. ಕಷ್ಟ ಅಂದ್ರೆ ನಾವು ಸ್ವಲ್ಪ ಸರ್ಚ್ ಮಾಡ್ಬೇಕಾಗ್ತದೆ. ಅದು ನೀವು ಸ್ವಲ್ಪ ಅಂದ್ರೆ ಎಲ್ಲ ಸೇರಿ ನಿಮ್ಮ ಕೆಲಸ ಬೇರೆ ಎಲ್ಲಾದ್ರೂ ಈಗ ನಮ್ಮ ಮಾಸ್ಟರ್ಗಳೆಲ್ಲ ವಿಚಾರಿಸಿ ಯಾರಾದ್ರೂ ಬರೋರು ಇದ್ರೆ ಅಥವಾ ಯಾರಾದ್ರೂ ಗೊತ್ತಿದ್ದವರು ಇದ್ರೆ ಅವರನ್ನು ರಿಕ್ವೆಸ್ಟ್ ಮಾಡಿ ನೀವು ಮಾಡಿ. ಯಾಕಂದ್ರೆ ನೀವು ದುಡ್ಡು ಕೊಡ್ಲಿಕ್ಕೆ ರೆಡಿ ಇದ್ದೀರಿ, ಬಟ್ ಅದಕ್ಕೆ ಸರಿ ದುಡ್ಡು ಕೊಟ್ಟು ಅದು ಉಪಯೋಗ ಆಗ್ಬೇಕು. ಆ ಉಪಯೋಗ ಆಗೋ ರೀತಿಯ ಒಂದು ರಿಸೋರ್ಸ್ ಪರ್ಸನ್ ಬೇಕಾಗ್ತದೆ. ಸುಮ್ಮನೆ ಈಗ ಮೇಡಮ್ ಹೇಳಿದಾಗ ಯಾರೋ ಜಸ್ಟ್ ಪಾಸ್ ಅದರ ಫ್ರೀ ಸ್ವಲ್ಪ ಯಾರಾದ್ರೂ ಈಗ ಯಾರಾದ್ರೂ B.Ed ಆಗಿ ಇಂಗ್ಲೀಷಲ್ಲಿ B.Ed ಆಗಿ ಒಂದು ಮಕ್ಕಳಿದ್ರೆ ಆಗ್ಬೋದು. ಯಾರು ಟೀಚರ್ ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಇರ್ಬೋದು, ಫ್ರೀ ಅಂತ ಮಾಡ್ಬೋದು. ಹಾಗೆ ಅದನ್ನು ಸ್ವಲ್ಪ ಮಾಡಿ ನೀವು ಜೊತೆ ಸೇರಿ ಮಾಡ್ಕೊಂಡು. ಈಗ ಸ್ಯಾಲರಿ ಸೋರ್ಸ್ ಎಲ್ಲಿದೆ ಮಾಡ್ಬೋದು. ಸ್ಯಾಲರಿ ಸೋರ್ಸ್ ಮಾಡ್ಬೇಕಲ್ಲ ಅವರಿಗೆ. ಬೇರೆ ಕೊಡ್ತಾರೆ ಅದೇ ಒಂದಾ ಸರ್ಕಾರ ಮಾಡಬೇಕು. ಇಲ್ಲದಿದ್ರೆ ಇವ್ರು ಏನಾದ್ರು ಮಾಡ್ತೇವೆ ಅಂದ್ರೆ ಪೋಷಕರ ಅಥವಾ ಹಳೆ ವಿದ್ಯಾರ್ಥಿಗಳ ಮಾಡ್ಬೇಕಷ್ಟೇ. ಯಾಕಂದ್ರೆ ನಮ್ಮ ಮಕ್ಕಳು ಮಾಡೋದಿಲ್ಲ. ಹಾಗೆ ಅದೇ ಎಜುಕೇಶನ್ಗಿಂತ ನಾವು ದೊಡ್ಡ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸಿದ್ರೆ ವರ್ಷಕ್ಕೆ 40,000-30,000 ಫೀಸ್ ಕಟ್ಬೋದು. ಅದನ್ನ ನಾವು ಇಲ್ಲೇ ಪಡ್ಕೊಳ್ಳೋ ರೀತಿ ನಾವು ವ್ಯವಸ್ಥೆಗಳು ಮಾಡ್ಕೊಂಡು ಎಲ್ಲರೂ ಸೇರಿದ್ರೆ ಆಗ್ತದೆ. ಅದು ಸರ್ಕಾರದಿಂದ ನಾವು ಬರೆಯುವ ಅಂದ್ರೆ ಬರೆದ ನಿಮ್ಗೆ ಗೊತ್ತಿದೆ, ಪ್ರತಿ ಸಲ ಬರೀತೇವೆ, ಬಟ್ ಯಾವ್ದು ಅದರಲ್ಲಿ ಇದಾಗ್ತಾ ಇಲ್ಲ. ಬಟ್ ಇದ್ರ ಬಗ್ಗೆ ನಿಧಾನಕ್ಕೆ ಆದ್ರೂ ಇಂಪ್ರೂವ್ಮೆಂಟ್ ಆಗೋದು. ಬಟ್ ನಾವು ಇದು ಈ ಒಂದು ಸಭೆ ಮಾಡೋ ಉದ್ದೇಶ ಅಷ್ಟೇ. ಈ ಇದೆಲ್ಲ ಫೀಡ್ಬ್ಯಾಕ್ ಅನ್ನು ತಗೊಂಡು ಸರ್ಕಾರ ಏನಾದ್ರು ಒಂದು ಬದಲಾವಣೆ ಮಾಡ್ತಾರೆ. ನಮ್ಮ ಫೀಡ್ಬ್ಯಾಕ್ ಕರೆಕ್ಟ್ ಕೊಡುವ, ಬಟ್ ಬ್ಯಾಕ್ ಹ್ಯಾಂಡ್ ಅಲ್ಲಿ ನಾವು ಈ ರೀತಿ ವರ್ಕ್ ಮಾಡಿಕೊಂಡು ನಾವು ಮಾಡ್ಬೇಕಷ್ಟೇ. ಇವರು ಹೇಳಿದಾಗ ಏನಾದ್ರು
ಉದಾಹರಣೆಗಳ ಅಥವಾ ನಮ್ಮ ಸ್ಟೂಡೆಂಟ್ಸ್ ಅವ್ರನ್ನೆಲ್ಲ ಸ್ವಲ್ಪ ಸೇರಿಸ್ಕೊಂಡು ಮಾಡಬೇಕು. ಬಟ್ ಒಳ್ಳೆ ಟೀಚರ್ ನೋಡಬೇಕು ಫಸ್ಟ್. ನಿಮಗೆ ಸುತ್ತಿಲ್ಲ ಆದಂತ ಇವರನ್ನು ಮಾಡ್ಕೊಂಡ್ರೆ ಏನಾದರೂ ಮಾಡ್ಬೋದು ಅಂತ 5-6 ವರ್ಷಕ್ಕೆಲ್ಲ ಏನಾದರೂ ಮಾಡ್ಬೋದು. ಅವರಿಗೆ 10,000 1 ಲಕ್ಷದವರೆಗೆ ಬರ್ಬೋದು. ಇನ್ನಿಲ್ಲ, ಇನ್ನು 3 ತಿಂಗಳಿರುತ್ತೆ. ಅಥವಾ ರಜೆಯಲ್ಲಿ ಈಗ ಒಂದು ಮಾಡ್ಬೋದು ಸರ್. ರಜೆಯಲ್ಲಿ ನಿಮಗೆ ಟೀಚರ್ಸ್ ಫ್ರೀ ಇರ್ತಾರೆ ಬೇರೆ, ಅವರನ್ನು ಸ್ವಲ್ಪ ಮುನ್ಸಿಪಲ್ ಮಾಡಿ ನೆಕ್ಸ್ಟ್ ಇಯರ್ಗೆ ಅವ್ರು ರೆಡಿ ಮಾಡೋದು ಮಕ್ಕಳನ್ನು. ಬ್ಯಾಗ್ ಆಗಿದೆ ಕೊರತೆ ಅದನ್ನು ಅಲ್ಲಿ ಫಿಲ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ರಜೆಯಲ್ಲಿ ಟೀಚರ್ಸ್ಗಳು ಸಿಗ್ತಾರೆ, ಬೇರೆ ಟೀಚರ್ಸ್. ಅದೇ ಅದಕ್ಕೆ ಪ್ರಯತ್ನ ಮಾಡ್ಬೋದು. ಶಿಕ್ಷಕರ ಏನೋ ಸಮಸ್ಯೆ ಒಂದು ಸಿಗ್ನಲ್ ಸಮಸ್ಯೆ ಭಾಳ ರಾತ್ರಿ 12 ಗಂಟೆ ಕೆಲಸ ಮಾಡ್ತೀನಿ. ಹೌದು ಸರ್, ಬಿಸಿ ನಮಗೆ ಅಪ್ಡೇಟ್ ಆಗಲೇಬೇಕು. ಏನು ಮಾಡೋದು ಮಾಡಲೇಬೇಕಾಗ್ತದೆ. ನಮ್ಮ ಕೆಲಸ ಇಲ್ಲ, ಯಾಕೆ ನಾವು ಇಲಾಖೆಗೆ ಒಪ್ಪಿಸ್ಬೇಕಲ್ಲ ನಮ್ಮ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಮತ್ತೆ ಇಲ್ಲದು ಮಕ್ಕಳದ್ದು ಇದನ್ನು ಮೊಬೈಲಲ್ಲಿ ಮೊಬೈಲ್ ಮೂಲಕ ಮಕ್ಕಳಿಗೆ ಮನೆ ಕೆಲಸ ನೀಡೋದಕ್ಕೆ ಅಸಮಾಧಾನ, ಪೋಷಕರ ಅಸಮಾಧಾನ ಮೊಬೈಲ್ ಅದು ಅಳಿತು ಬಂದಿತ್ತು ಅಂತ ಮೊದಲಿತ್ತು. ಅದನ್ನು ಸಭೆಯಲ್ಲಿ ಇವಾಗ ರನ್ನಿಂಗ್ ಇಲ್ಲ ಹಾಗಾದ್ರೆ. ಮೊದಲೊಮ್ಮೆ ಇತ್ತದು. ಒಮ್ಮೆ ಮತ್ತೆ ಶಿಕ್ಷಕರು ಬೇಕು ಅಂತ ಮಾಡಿದ್ರು. ಅದರ ನಂತರ ಏನಾಯಿತು, ಮಕ್ಕಳೇ ಗ್ರೂಪ್ ಮಾಡಿಕೊಳ್ಳಿ ಅದು ನಮಗೆ ಗೊತ್ತಾದ ನಂತರ ಅದನ್ನೆಲ್ಲವನ್ನು ಡಿಲೀಟ್ ಮಾಡಿ ಅದು ಒಳ್ಳೆ ವಿಷಯ. ಮಕ್ಕಳ ಬಗ್ಗೆ ಪೋಷಕರೆಲ್ಲರೂ ಸ್ವಲ್ಪ ನಿಗಾ ವಹಿಸ್ಬೇಕು. ಯಾಕಂದ್ರೆ ಈಗಿನ ಜಗತ್ತೇ ಆಗಿದೆ. ಎಲ್ಲ ಮಕ್ಕಳು ನನ್ನ ಮಕ್ಕಳು ಸೇರ್ಕೊಂಡು ಹೇಳೋದು ಎಲ್ಲರೂ ಕೂಡ ತುಂಬಾ ಅವರು ಆಕ್ಟಿವ್ ಇರ್ತಾರೆ. ಸ್ವಲ್ಪ ಏನಾದ್ರು ಮೊಬೈಲ್ ಸಿಕ್ಕಿದ ಕೂಡಲೇ ಅವರದು ಆ ಲೋಕ ಬೇರೆ ಚೇಂಜ್ ಆಗ್ತದೆ. ಹಾಗೆ ಎಲ್ಲರೂ ನಿಗಾ ವಹಿಸಿ. ಮಕ್ಕಳನ್ನ ಸುಮ್ಮನೆ ಇರ್ತಾರೆ, ನಮಗೆ ಅಡುಗೆ ಮಾಡಿ ಉಪದ್ರ ಆಗ್ತದೆ, ನಮಗೆ ಕೆಲಸಕ್ಕೆ ಉಪದ್ರ ಆಗ್ತದೆ ಅಂತೇಳಿ ಮೊಬೈಲ್ ಕೊಟ್ಟು ಅವ್ರನ್ನ ಇದು ಮಾಡಿ ಬೇರೆ ಆಕ್ಟಿವಿಟಿಗೆ ಎಂಗೇಜ್ ಮಾಡಿ. ಸಾಕಷ್ಟು ಇಲ್ಲೇ ಈಗ ಭರತನಾಟ್ಯ ಕ್ಲಾಸ್ ಇದೆ, ಸಂಗೀತ ಕ್ಲಾಸ್ ಇದೆ, ಅಂಥದಕ್ಕೆಲ್ಲ ಎಂಗೇಜ್ ಮಾಡಿ, ಬಿಸಿ ಮಾಡಿ ಮಕ್ಕಳನ್ನ. ಅಂದ್ರೆ ಇದು ಬಿಟ್ಟು ಅವ್ರು ಫ್ರೀ ಆದ ಕೂಡಲೇ ಮೊಬೈಲ್ನ ಇದಕ್ಕೆ ಹೋಗ್ತಾರೆ. ಒಂದು ಈಗ ಹೋಮ್ವರ್ಕ್ ಇರುತ್ತೆ, ಹೋಮ್ವರ್ಕ್ ಅನ್ನು ಹೇಗೂ ಈಗ ಟೀಚರ್ಸ್ ಕೊಡೋದಿಲ್ಲ ಅಂತ ಕೂಡ ಒಂದು ವೇಳೆ ಕೊಟ್ಟರು ಕೂಡ ಸ್ವಲ್ಪ ಅದನ್ನ ಎಷ್ಟು ನೋಡಿ ಅವನು ಸ್ವಲ್ಪ ವಾಕ್ ಮಾಡೋದ ಕೆಲಸ ನಾವೆಲ್ಲ ಮಾಡಬೇಕು, ಎಲ್ಲ ಪೇರೆಂಟ್ಸ್. ಇದ್ದಿದ್ರೆ ಅದು ಮುಂದೆ ನಮ್ಮದು ಇದಾದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಕೆಟ್ಟ ಒಂದು ಲೆವೆಲ್ ದಾಟಿದ ಮೇಲೆ ನಮಗೆ ಅದು ಅನುಭವ ಆಗುವಂಥದ್ದು. ಹಾಗಾಗಿ ಎಲ್ಲ ಅಲರ್ಟ್ ಇರಬೇಕು. ಮಕ್ಕಳನ್ನು ಪ್ರತಿದಿನ ನೀವು ವಾಚ್ ಮಾಡಿ, ಪ್ರತಿದಿನ ಅವರ ಆಕ್ಟಿವಿಟೀಸ್ ಅನ್ನ ವಾಚ್ ಮಾಡಿ. ಅವರು ಯಾರು ಇದು ಮಾಡ್ತಾರೆ, ಯಾರು ಫೋನ್ ಮಾಡ್ತಾರೆ, ಫೋನಲ್ಲಿ ಅಥವಾ ಎಲ್ಲ ಚಾಟ್ ಮಾಡ್ತಾರ, ಕೆಲವರು ಅಕೌಂಟ್ಗಳನ್ನ ಓಪನ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ನಡೀತೆ, ಬೇರೆ ಬೇರೆ ಇದ್ದಿದೆ. ಅದರಲ್ಲಿ ಈಗ ಪ್ರತಿಯೊಂದನ್ನು ಓಪನ್ ಮಾಡಿದ್ರೆ ಕೆಟ್ಟ ವಿಚಾರಗಳೇ ಬರ್ತದೆ ಹೆಚ್ಚಾಗಿ. ಪ್ರತಿ ವೆಬ್ಸೈಟ್ ಓಪನ್ ಮಾಡಿದ ಕೂಡಲೇ ನ್ಯೂಸ್ ಚಾನೆಲ್ಗಳನ್ನು ಓಪನ್ ಮಾಡಿದ್ರೆ ಅದರಲ್ಲಿ ಬರುವಂಥದ್ದು ಕೆಟ್ಟ ವಿಚಾರಗಳು ಎಷ್ಟೊಂದು. ಹಾಗಾಗಿ ನಾವು ಸ್ವಲ್ಪ ಅದನ್ನೆಲ್ಲ ಜಾಗ್ರತೆ ಮಾಡೋದು, ಸ್ವಲ್ಪ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಎಷ್ಟು ಲಿಮಿಟೆಡ್ ಅಷ್ಟು ಮಕ್ಕಳಿಗೆ ಕೊಡಿ. ಅವರಿಗೆ ಮೊಬೈಲ್ ಅಗತ್ಯವೇ ಇಲ್ಲ. ಈಗ ಈಗಿನ ಇದ್ರಲ್ಲಿ ನಮಗೆ ಎಲ್ಲ ವ್ಯವಸ್ಥೆಗಳು ಉಂಟು. ಶಾಲೆಯಿಂದೆಲ್ಲ ಒಟ್ಟಿಗೆ ಬರ್ತಾರೆ, ಇದು ಮಾಡ್ತಾರೆ. ಅವ್ರಿಗೆ ಫೋನ್ ಕೊಡುವಂಥದ್ದು ಅದು ಯಾವ್ದು ಮಾಡ್ಲಿಕ್ಕೆ ಹೋಗ್ಬೇಡ. ಅದಷ್ಟು ನಾವು ಕೆಲಸ ಅಂದರೆ ನಮ್ಮ ಒಂದು ಕಂಫರ್ಟಿಗೋಸ್ಕರ ನಾವು ಸ್ವಲ್ಪ ಆರಾಮ ಇರಬೇಕು ಅಂತ ಅವ್ರಿಗೆ ಮೊಬೈಲ್ ಕೊಡುವಂಥದ್ದು ಅಂತ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಮಾಡಿ ಅವಾಯ್ಡ್ ಮಾಡಿ. ಆದಷ್ಟು ಅದೊಂದು ತುಂಬಾ ಎಚ್ಚರಿಕೆಯಿಂದ ನೋಡ್ಬೇಕಾದ ವಿಚಾರ. ಅಧ್ಯಕ್ಷರೇ ಮತ್ತು ಗುರುಗಳೇ ಹಾಗೂ ನಮ್ಮ ಸಾಕಷ್ಟು ವಿಚಾರ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ, ಮಾತಾಡುವಂಥ ವಿಷಯ ಹೇಳಿದ್ದೇವೆ. ಯಾಕಂದರೆ ಈ ಒಂದು ಸರ್ಕಾರದ ಈ ಒಂದು ಮೀಟಿಂಗ್ ಮಾಡುವಂಥದ್ದು ನೀವು ಪ್ರಜೆಗಳೇ ಪ್ರಭುಗಳು. ಯಾಕಂದರೆ ನಿಮ್ಮಿಂದ ಏನು ಸರ್ಕಾರಕ್ಕೆ ಬರುವಂಥ ತೆರಿಗೆ
ನಿಮಗೆ ನಿಮ್ಮಿಂದ ಏನು ಫೀಡ್ಬ್ಯಾಕ್ ಇದೆ ಅದನ್ನು ತಗೊಳ್ಳುವಂಥ ಕೆಲಸವನ್ನು ಈಗ ಅದಕ್ಕೋಸ್ಕರ ಈ ಒಂದು ಸಭೆಯನ್ನು ಆಯೋಜಿಸಿದ್ದಾರೆ. ನಾನು ಆಗಲೇ ಹೇಳಿದ್ದೆ, ಸರ್ಕಾರದಿಂದ ಸಾಕಷ್ಟು ಎಜುಕೇಶನ್, ನೀವು ಬಜೆಟ್ ಇದನ್ನು ತೆಗೀರಿ, ನಾವು ಈಗ ಬಜೆಟ್ ಘೋಷಣೆ ಆದಾಗ ಶಿಕ್ಷಣಕ್ಕೆ ಅಂತ ಹೇಳಿ ಒಂದಿಷ್ಟು ಕೋಟಿ ಇದಿರ್ತದೆ, ಎಷ್ಟು ಎಜುಕೇಶನ್ಗೆ ಅಂತ ಇಟ್ಟಿರ್ತಾರೆ. ಬಟ್ ಅದು ಎಲ್ಲಿ ಪೋಲಾಗಿ ಹೋಗ್ತದೆ, ಅದು ಯಾಕೆ ಇನ್ನೂ ನಮ್ಮ ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಇಂಥದಕ್ಕೆಲ್ಲ ಇಂಥ ಒಂದು ಫೀಡ್ಬ್ಯಾಕ್ ತಗೊಳ್ಳಿಕ್ಕೋಸ್ಕರ ಈ ಒಂದು ಇದನ್ನು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಹೇಳಿದಾಗೆ ಕೆಲವು ಮಕ್ಕಳಿಲ್ಲದ ಶಾಲೆಯಲ್ಲಿ 2-3 ಟೀಚರ್ಸ್ ಇದ್ದಾರೆ, ಇರುವ ಶಾಲೆಗಳಲ್ಲಿ ಇಲ್ಲ, ಅಥವಾ ಕೆಲವು ಕಡೆ ಇದೆ ಮಕ್ಕಳಿಲ್ಲ, ಅಥವಾ ಇಲ್ಲಿ ನಾವು ನೋಡಿದಾಗೆ ಬೇಕಾದ ಟೀಚರ್ಸ್ ಇಲ್ಲ. ಇಂಥದ್ದೆಲ್ಲ ಕೆಲವು ಸಮಸ್ಯೆಗಳಿದ್ದಾವೆ. ಸುಮಾರು ವಿಚಾರಗಳು ಇದರಲ್ಲಿ ಒಳಗೊಂಡಂತೆ ಅದನ್ನು ಸ್ವಲ್ಪ ಬದಲಾವಣೆ, ಅಂದರೆ ಒಟ್ಟಾರೆಯಾಗಿ ನಮ್ಮ ಎಜುಕೇಶನ್ ಯಾವ ಮಟ್ಟದಲ್ಲಿದೆ, ಪೋಷಕರಿಗೆ ಏನು ಅಗತ್ಯ ಇದೆ, ಇದನ್ನೆಲ್ಲ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಸಭೆಗೆ ಆಗಲೇ ಪ್ರವೀಣ್ ಸರ್ ಹೋಗಿ ಎಲ್ಲ ಫೀಡ್ಬ್ಯಾಕ್ ಅನ್ನು ತಗೊಂಡು ಈಗಾಗಲೇ ನಿಮ್ಮ ಚರ್ಚೆಗಳನ್ನು ಮಾಡಿದ್ದೇವೆ. ಅದೊಂದು ಒಳ್ಳೆ ರೀತಿಯಲ್ಲಿ ಇದನ್ನು ನೀವು ಎಲ್ಲ ಭಾಗವಹಿಸಿದ್ರೆ, ಎಲ್ಲ ಪೋಷಕರು ನಿಮ್ಮ ಒಂದು ಜವಾಬ್ದಾರಿಯಿಂದ ನೀವು ಅದನ್ನು ಕೆಲಸ ಮಾಡಿದ್ದೀರಿ. ಇನ್ನು ಮುಂದೆ ಕೂಡ ಆ ರೀತಿಯಾಗಿ ಮಾಡಿ, ಈಗಾಗಲೇ ಹೇಳಿದಾಗೆ ಏನಾದರೂ ಶಿಕ್ಷಕರಿಗೆ ಏನು ಸಹಾಯ ಬೇಕು ಅದನ್ನು ನಾವು ಮಾಡಿಕೊಂಡು ಅವರಿಗೆ ಈಗಾಗಲೇ ಕೆಲವೊಂದು ನಾವು ಹೇಳುವಾಗಿಲ್ಲ. ಈಗ ಅವರು ಓಪನ್ ಆಗಿ ಯಾವುದೇ ಸಭೆಯಲ್ಲಿ ಅವರು ನಮಗೆ ಬರ್ಡನ್ ಆಗ್ತದೆ, ನಮಗೆ ಈ ರೀತಿಯಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಮೇಲಾಧಿಕಾರಿಗೆ ಹೇಳುವಾಗಿಲ್ಲ. ಯಾಕೆ ಮೇಲಾಧಿಕಾರಿಗೆ ನಾವು ಎಲ್ಲ ಏನಿದ್ರು ವಿಷಯವನ್ನು ನುಂಗಿ ನಾವು ಬರೀ ಅಮೃತ ಮಾತ್ರ ಕೊಡ್ಬೇಕು, ಆ ರೀತಿಯಾದ ಒಂದು ಪರಿಸ್ಥಿತಿ ಆಗಿರುವಾಗ ನಾವು ಅವರಿಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಅವ್ರಿಗೆ ಏನ್ ಬೇಕಾದ್ರೆ ಅವರಿಗೆ ಪ್ರಾಬ್ಲಮ್ ಏನಿದೆ ಅಲ್ಲಿ ನಾವು ಸ್ವಲ್ಪ ಅವ್ರ ಜೊತೆ ಕೊಟ್ಟಿದ್ರೆ ಅವರು ಅವರ ಎಜುಕೇಶನ್ ಬಗ್ಗೆ ಸ್ವಲ್ಪ ಅವರು ಯೋಚನೆ ಮಾಡ್ಲಿಕ್ಕೆ ಆಗ್ತದೆ. ತಪ್ಪುಗಳಾದ್ರೆ ಅವರಿಗೂ ಕೂಡ ನೀವು ಪ್ರಶ್ನೆ ಮಾಡಿ, ಅಥವಾ ಅವರನ್ನು ಈಗಾಗಲೇ ಹೇಳಿದ್ರಿ ನೀವು ಸುಮಾರು ಏನು ಮಿಸ್ಟೇಕ್ ಆದ್ರೆ ಆಗ್ತಿರುವಾಗ ಅವರನ್ನು ಹೇಳಿದ್ರೆ ಅವ್ರು ಬದಲಾವಣೆ ಮಾಡ್ಕೊಳ್ತಾರೆ. ಮಾಡಲಿಲ್ಲ ಅಂದ್ರೆ ಮುಂದೆ ಸಭೆಗಳಲ್ಲಿ ಮುಂದೆ ನಾವು ಅದನ್ನ ಬಗ್ಗೆ ಮಾಡ್ಕೊಂಡು ಮಾಡ್ತಾರೆ. ಹಾಗೆ ಬೇರೆ ಏನಾದರೂ ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮಗೆ ಎಜುಕೇಶನ್ ವಿಷಯದಲ್ಲಿ ಏನಿದ್ರೆ ಅದನ್ನ ಇದು ಮಾಡ್ಕೊಂಡಿರಿ. ಬಹುಶಃ ಇನ್ನು ಬರೋ ವರ್ಷ ಬರೋ ವರ್ಷಕ್ಕೆ ಈ ವರ್ಷದ ಕ್ಯಾಲೆಂಡರ್ ಆಲ್ಮೋಸ್ಟ್ ಈಗ ಫೆಬ್ರವರಿವರೆಗೆ ಇದೆ, ಮುಗಿಸ್ತದೆ. ಬರೋ ವರ್ಷಕ್ಕೆ ಮತ್ತೆ ಇದು ರಿಪೀಟ್ ಆಗ್ತದೆ, ಆಗ ವಾಪಸ್ ಇದು ಮಾಡ್ಬೋದು. ಏನು ನೀವೆಲ್ಲ ಸಲಹೆ ಕೊಟ್ಟಿದ್ರೆ ಅದನ್ನೆಲ್ಲ ನೋಟ್ ಮಾಡಿ ನಾವು ಇದು ಜಿಲ್ಲಾ ನಮ್ಮ CO ಮುಖಾಂತರ ಸರ್ಕಾರಕ್ಕೆ ಶಿಕ್ಷಣ ಇಲಾಖೆಗೆ ಅದನ್ನು ನಾವು ಕಳಿಸಿಕೊಟ್ಟು ನಾವು ನೋಡುವ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಶಿಕ್ಷಣ ವ್ಯವಸ್ಥೆ ಬರಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ಮತ್ತಷ್ಟು ಕೆಲಸ ಮಾಡೋಣ ಹೇಳ್ತಾ ನಾನು ಮಾತನಾಡ್ತೀನಿ. ಎಲ್ಲರಿಗೂ ವಂದನೆಗಳು. ಇಂದು ನಾವು ಸಾಮಾಜಿಕ ಪರಿಶೋಧನಾ ಸಮಿತಿಯ ವತಿಯಿಂದ ಕಳೆದ 2 ವಾರಗಳಿಂದ ಸಮೀಕ್ಷೆ ಮಾಡ್ತಾ ಬಂದಿದ್ದಾರೆ ಅವರು. ಆ ನಿಟ್ಟಿನಲ್ಲಿ ಇವತ್ತು ಸಮಗ್ರವಾದಂತಹ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ದಿನ ಇವತ್ತಾಗಿದೆ. ಈ ಸಂದರ್ಭದಲ್ಲಿ ಆ ಸಮಿತಿಯ ಕಾರ್ಯಕರ್ತರಾಗಿರುವಂತಹ ಪ್ರವೀಣ್ ಸರ್ ಎಲ್ಲ ಸಮಸ್ಯೆಗಳನ್ನು ಹೇಳಿದ್ರು. ಇದರಲ್ಲಿ ಏನಾದರೂ ಸಮಸ್ಯೆಗಳು ನಿಮಗೆ ಇನ್ನು ಮುಂದೆ ಕೂಡ ಇದ್ರೆ ನೀವು ಓಪನ್ ಆಗಿ ಹೇಳ್ಬೋದು, ಅದಕ್ಕೋಸ್ಕರ ಅವರು ಬಂದದ್ದು. ಇಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಮಕ್ಕಳ ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸೋದು. ಮಗು ಒಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬಾಳ್ಬೇಕು, ಅವ್ರು ಯಾವುದೇ ಸಮಸ್ಯೆಗಳು ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಒಂದು ಸಮಿತಿ ಪರದಾಡ್ತಾ ಇದೆ. ಅಂದ್ರೆ ಅವರು ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಮೇಲಾಧಿಕಾರಿಗಳಿಗೆ ತಿಳಿಸ್ತಾ ಇದ್ದಾರೆ. ಆದ ಕಾರಣ ಪೋಷಕರಾದ ನೀವು ನಿಮ್ಮಲ್ಲಿ ಯಾವ ಸಮಸ್ಯೆ ಇದೆ ಅದನ್ನು ಅವರೊಟ್ಟಿಗೆ ತಿಳಿಸಿ, ಹಾಗೆ ನಮ್ಮೊಟ್ಟಿಗೆ ಶಿಕ್ಷಕರೊಟ್ಟಿಗೆ ತಿಳಿಸಿ, ನಾವು ನಮ್ಮ ಕೈಯಲ್ಲಿರುವಂತಹ ಆ ಮುಕ್ತ ಮಕ್ಕಳನ್ನು ಸಮಾಜದ ಒಂದು ಉತ್ತಮ ವ್ಯಕ್ತಿಯನ್ನಾಗಿ ಮಾಡೋಣ ಅಂತ ಹೇಳುತ್ತಾ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ STM ಅಧ್ಯಕ್ಷರಾಗಿರುವಂತಹ ಕಿರಣ್ ಕುಮಾರ್ ಇವರನ್ನು ನಮ್ಮೆಲ್ಲರ ಪರವಾಗಿ ಪೂರಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಣ, ಒಂದು ಶಾಲೆಯನ್ನು ಉತ್ತಮ ರೀತಿಯಿಂದ ಕೊಂಡೋಗಿ ಅಭಿವೃದ್ಧಿಯ ಪಥದತ್ತ ಸಾಗಿಸೋಣ ಎಂಬುದಾಗಿ ನಮ್ಮವರೇ ಆಗಿರುವಂತಹ ಇಂಜಿನಿಯರ್ ಆಗಿರುವಂತಹ ಪ್ರಮೋದ್ ಸರ್ ನಮ್ಮೊಟ್ಟಿಗಿದ್ದಾರೆ. ಇವರೇ ಕೂಡ ನಮ್ಮ ಶಾಲಾ ಪರವಾಗಿ ಹಾಗೆ ಈ ಸಭೆಗೆ ಎಲ್ಲಾ ಸಮಸ್ಯೆಗಳನ್ನು ಹೇಳಿ ಆ ಸಮಸ್ಯೆಯನ್ನು ಯಾವ ರೀತಿ ಪರಿಹರಿಸಿಕೊಡ್ಬೋದು ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ.